ನಾನು ನನ್ನ ಮಗಳ ಬಳಿ ಪದೇ ಪದೇ ಕೇಳುತ್ತಿದ್ದೆ. ಇತ್ತೀಚೆಗೆ ಅವಳ ಆರೋಗ್ಯ ಏಕೆ ಕೆಡುತ್ತಿದೆ ಮತ್ತು ಅವಳು ಇಷ್ಟೊಂದು ಹೆದರಿಕೆ ಮತ್ತು ಮೌನದಿಂದ ಏಕೆ ಇರುತ್ತಾಳೆ ಎಂದು. ಆದರೆ ಅವಳು ಎಂದಿಗೂ ನನ್ನ ಮಾತಿಗೆ ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ. ಒಂದು ರಾತ್ರಿ ನನಗೆ ಅನಿಸಿತು, ನನ್ನ ಮಗಳು ಮಧ್ಯರಾತ್ರಿಯಲ್ಲಿ ಎಲ್ಲೋ ಹೋಗುತ್ತಿದ್ದಾಳೆ ಎಂದು. ನನಗೆ ಅವಳ ಮೇಲೆ ಸಂಶಯ ಬರತೊಡಗಿತು. ಹಾಗಾಗಿ ಮರುದಿನ ನಾನು ಅವಳನ್ನು ನನ್ನ ಮಂಚದ ಮೇಲೆ ಮಲಗಿಸಿ ನಾನು ಅವಳ ಮಂಚದ ಮೇಲೆ ಮಲಗಿಕೊಂಡೆ. ಮಧ್ಯರಾತ್ರಿಯಾಗುತ್ತಿದ್ದಂತೆಯೇ ನನಗೆ ಏನೋ ಶಬ್ದ ಕೇಳಿಸಿತು. ನಾನು ಹೊದಿಕೆಯ ಮೂಲೆಯಿಂದ ನೋಡಿದಾಗ ಎದುರಿಗಿದ್ದ ದೃಶ್ಯವನ್ನು ನೋಡಿ ನನ್ನ ಪ್ರಜ್ಞೆಯೇ ತಪ್ಪಿಹೋದಂತಾಯಿತು. ಏಕೆಂದರೆ ನನ್ನ ಹೆಸರು ಸುರಭಿ. ನನ್ನ ತಾಯಿ ನನ್ನ ಹುಟ್ಟಿನ ಸಮಯದಲ್ಲಿಯೇ ತೀರಿಕೊಂಡಿದ್ದರು. ನಾನು ನನ್ನ ತಂದೆ ತಾಯಿಯ ಏಕೈಕ ಮಗುವಾಗಿ ಉಳಿದಿದ್ದೆ. ತಾಯಿ ತೀರಿಕೊಂಡ ಮೇಲೆ ನನ್ನ ತಂದೆ ಎರಡನೇ ಮದುವೆಯಾದರು ಮತ್ತು ನನ್ನನ್ನು ನನ್ನ ಅತ್ತೆಯ ಬುವಾ ಬಳಿ ಬಿಟ್ಟುಬಿಟ್ಟರು. ಈ ಘಟನೆಗಳು ನಡೆದಾಗ ನಾನು ತುಂಬಾ ಚಿಕ್ಕವಳಿದ್ದೆ ಮತ್ತು ನನಗೆ ಇದರ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ಆದರೆ ನಾನು ದೊಡ್ಡವಳಾಗುತ್ತಿದ್ದಂತೆ ಇವರು ನನ್ನ ತಂದೆ ಮತ್ತು ಇವರು ನನ್ನ ಜೊತೆ ಇರುವುದಿಲ್ಲ ಎಂಬ ಅರಿವು ನನಗಾಗತೊಡಗಿತು. ಅತ್ತೆಯ ನಡವಳಿಕೆ ನನ್ನ ಜೊತೆ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಒಂದು ದಿನ ನನ್ನ ತಂದೆಯ ಬಳಿ ಕೇಳಿದೆ, ನನ್ನನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು. ಆದರೆ ತಂದೆ ಖಡಾಖಂಡಿತವಾಗಿ ನಿರಾಕರಿಸಿದರು. ಅವರು ಹೇಳಿದರು, ನಿನ್ನ ಸಾಕುತಾಯಿಗೆ ಇದು ಇಷ್ಟವಿಲ್ಲ. ನಾನು ಅವರಿಗೆ ಹೇಳಿದೆ, ನಾನು ನಿಜ ಹೇಳುತ್ತಿದ್ದೇನೆ, ನಾನು ಅವರಿಗೆ ಕಿಂಚಿತ್ತೂ ತೊಂದರೆ ಕೊಡುವುದಿಲ್ಲ. ನಾನು ತುಂಬಾ ಅಳುತ್ತಿದ್ದೆ. ಆಗ ಅವರು ನನ್ನ ಮೇಲೆ ಕೂಗಾಡುತ್ತಾ ಹೇಳಿದರು, ಸುರಭಿ, ಸುಮ್ಮನೆ ಹಠ ಮಾಡಬೇಡ. ನಾನು ನಿನಗೆ ಹೇಳುತ್ತಿದ್ದೇನೆ, ನೀನು ಯಾವಾಗಲೂ ನಿನ್ನ ಅತ್ತೆಯ ಮನೆಯಲ್ಲೇ ಇರುತ್ತೀಯ. ಆ ದಿನದ ನಂತರ ತಂದೆ ಅತ್ತೆಯ ಮನೆಗೆ ಬರುವುದನ್ನು ಬಿಟ್ಟುಬಿಟ್ಟಿದ್ದರು. ಅವರು ಕೇವಲ ಕೆಲವೊಮ್ಮೆ ನನ್ನ ಖರ್ಚಿಗಾಗಿ ಸ್ವಲ್ಪ ಹಣವನ್ನು ಕಳುಹಿಸಿಕೊಡುತ್ತಿದ್ದರು ಅಷ್ಟೇ. ಮೊದಲೆಲ್ಲ ಅವರು ಆಗಾಗ ಬರುತ್ತಿದ್ದರು, ಆದರೆ ಈಗ ನಾನು ಅವರ ಮುಖ ನೋಡಲು ಕೂಡ ಹಂಬಲಿಸುವಂತಾಯಿತು. ಬಹುಶಃ ಅವರು ಪದೇ ಪದೇ ಅತ್ತೆಯ ಮನೆಗೆ ಬಂದರೆ ನಾನು ಮತ್ತೆ ಅತಿಯಾಗಿ ಹಠ ಮಾಡಬಹುದು ಎಂದು ಹೆದರಿದ್ದರು. ಇವರು ಎಂತಹ ತಂದೆ, ಇವರಿಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲವಲ್ಲ ಎಂದು ಯೋಚಿಸಿದಾಗ ನನಗೆ ತುಂಬಾ ಬೇಸರವಾಗುತ್ತಿತ್ತು. ಅತ್ತೆ ನನ್ನನ್ನು ತಾಯಿಯಂತೆ ಪ್ರೀತಿಸದಿದ್ದರೂ ಸತ್ಯವೇನೆಂದರೆ ಅವರು ನನಗೆ ತಮ್ಮ ಮನೆಯಲ್ಲಿ ಆಶ್ರಯ ನೀಡಿದ್ದರು. ಇದರ ಹಿಂದೆ ತಿಂಗಳಿಗೊಮ್ಮೆ ಸಿಗುತ್ತಿದ್ದ ಹಣದ ಕಾರಣವಿರಬಹುದು ಅಥವಾ ಇನ್ನೇನಾದರೂ ಇರಬಹುದು, ಆದರೆ ಅವರ ಈ ಉಪಕಾರಕ್ಕಾಗಿ ಅವರು ನನಗೆ ದಿನವೂ ಹೀಯಾಳಿಸುತ್ತಿದ್ದರು. ಸುರಭಿ, ನಿನ್ನ ಕೆಲಸದಲ್ಲಿ ಇಷ್ಟೊಂದು ಸೋಮಾರಿತನ ಏಕೆ? ಬೇಗ ಬೇಗ ಕೆಲಸ ಮುಗಿಸು. ಊಟ ಮಾಡುವುದರಲ್ಲಿ ಮಾತ್ರ ಬಹಳ ಮುಂದಿದ್ದೀಯಾ, ಆದರೆ ಕೆಲಸ ಮಾಡುವುದರಲ್ಲಿ ಇಷ್ಟೊಂದು ವೇಗ ಏಕೆ ಇಲ್ಲ? ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ನಿನ್ನ ತಂದೆ ನನಗೇನು ಕೋಟಿಗಟ್ಟಲೆ ಆದಾಯ ತರುವ ಜಮೀನು ಬರೆದುಕೊಟ್ಟಿಲ್ಲ ನಿನ್ನನ್ನು ರಾಣಿಯಂತೆ ಇರಿಸಿಕೊಳ್ಳಲು. ಅತ್ತೆಯ ವಿಷಪೂರಿತ ಮಾತುಗಳು ದಿನವಿಡೀ ಎಷ್ಟು ಬಾರಿ ನನ್ನ ಮೇಲೆ ಸುರಿಯುತ್ತಿದ್ದವೋ ಲೆಕ್ಕವಿಲ್ಲ. ಅವರ ಮುಖದಲ್ಲಿ ಯಾವಾಗಲೂ ನನಗಾಗಿ ಭಯಾನಕ ಕೋಪವಿರುತ್ತಿತ್ತು. ನಾನು ಪಾತ್ರೆ ತೊಳೆಯುತ್ತಾ ಹೇಳುತ್ತಿದ್ದೆ, ಸರಿಯತ್ತೆ, ನಾನು ಒಂದು ಬಾರಿ ಈ ಪಾತ್ರೆಗಳನ್ನು ತೊಳೆದು ಮುಗಿಸುತ್ತೇನೆ, ಆಮೇಲೆ ಎಲ್ಲಾ ಬಟ್ಟೆಗಳನ್ನು ಕೂಡ ಬೇಗನೆ ತೊಳೆದು ಹಾಕುತ್ತೇನೆ. ಇದರ ಜೊತೆಗೆ ನೀನು ತಿಂಡಿ ಕೂಡ ತಯಾರಿಸಬೇಕು, ನನಗೆ ತುಂಬಾ ಹಸಿವಾಗುತ್ತಿದೆ. ಅವರ ಈ ಮಾತು ಕೇಳಿದ ತಕ್ಷಣ ನಾನು ಗಾಬರಿಯಾಗುತ್ತಿದ್ದೆ, ಏಕೆಂದರೆ ಇಷ್ಟೊಂದು ಕೆಲಸಗಳನ್ನು ಒಟ್ಟಿಗೆ ಬೇಗ ಬೇಗ ಹೇಗೆ ಮುಗಿಸಲಿ ಎಂದು. ನಾನು ವೇಗವಾಗಿ ಪಾತ್ರೆಗಳನ್ನು ತೊಳೆಯಲು ಶುರುಮಾಡುತ್ತಿದ್ದೆ. ಅಯ್ಯೋ, ಬೇಗ ಮಾಡು, ನನ್ನ ಮಕ್ಕಳು ಶಾಲೆಗೆ ಹೋಗಬೇಕಲ್ಲವೇ? ಸಮಯವಾಗುತ್ತಿದೆ. ನೀನು ತಿಂಡಿ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ? ಮತ್ತು ಕೇಳು, ಅವರ ಡ್ರೆಸ್ ಕೂಡ ಪ್ರೆಸ್ ಮಾಡಬೇಕು. ಅವರ ಯಾವುದೇ ವಸ್ತುವಿನಲ್ಲಿ ಏನೂ ಕೊರತೆಯಾಗಬಾರದು. ಅತ್ತೆ ನನ್ನನ್ನು ಕೋಪದಿಂದ ದಿಟ್ಟಿಸಿ ನೋಡಿ ಒಳಗಡೆ ಹೋದರು. ಅತ್ತೆಯ ಮಕ್ಕಳು ನಗರದ ಅತ್ಯಂತ ದುಬಾರಿ ಶಾಲೆಗಳಲ್ಲಿ ಓದುತ್ತಿದ್ದರು, ಆದರೆ ನನ್ನನ್ನು ಅವರು ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಿದ್ದರು. ಕಾಲ ಕಳೆದಂತೆ ಅವರು ತುಂಬಾ ಕಷ್ಟಪಟ್ಟು ನನಗೆ ಕೇವಲ 12ನೇ ತರಗತಿಯವರೆಗೆ ಓದಲು ಬಿಟ್ಟರು. ಆಮೇಲೆ ನನ್ನ ಓದನ್ನು ನಿಲ್ಲಿಸಿದರು. ನಂತರ ಮನೆಯ ಪೂರ್ಣ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹಾಕಿದರು. ಅತ್ತೆ ಮತ್ತು ಅವರ ಮಕ್ಕಳು ದಿನವಿಡೀ ಆರಾಮವಾಗಿ ಇರುತ್ತಿದ್ದರು ಮತ್ತು ಹೊಸ ಹೊಸ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಆದರೆ ನನ್ನ ಪಾಲಿಗೆ ಕೇವಲ ಅವರ ಹೆಣ್ಣು ಮಕ್ಕಳು ಧರಿಸಿ ಬಿಟ್ಟ ಹಳೆಯ ಬಟ್ಟೆಗಳು ಮಾತ್ರ ಸಿಗುತ್ತಿದ್ದವು. ಏ ಸುರಭಿ ಮಗಳೇ, ಇಲ್ಲಿ ಬಾ. ನನ್ನ ಕೈ ಮತ್ತು ಕಾಲುಗಳಿಗೆ ನೇಲ್ ಪೇಂಟ್ ಹಚ್ಚು. ಹೌದು, ಗಮನವಿಟ್ಟು ಹಚ್ಚು. ನೇಲ್ ಪೇಂಟ್ ಸ್ವಲ್ಪವೇನಾದರೂ ನನ್ನ ಉಗುರಿನಿಂದ ಹೊರಗೆ ಬಂದರೆ ನಿನ್ನ ಗತಿ ಅಷ್ಟೇ. ಅತ್ತೆಯ ಮಗಳು ಬಬಿತಾ ನೈಲ್ ಪೇಂಟ್ ಅನ್ನು ನನ್ನ ಕಡೆಗೆ ಎಸೆಯುತ್ತಾ ದ್ವೇಷದಿಂದ ಹೇಳಿದಳು. ಸರಿ ಅಕ್ಕ, ನಾನು ತುಂಬಾ ಗಮನವಿಟ್ಟು ಹಚ್ಚುತ್ತೇನೆ, ನೀವು ಕೋಪ ಮಾಡಿಕೊಳ್ಳಬೇಡಿ.
ನಾನು ಎಚ್ಚರಿಕೆಯಿಂದ ಅವಳ ಪಾದಗಳಿಗೆ ನೇಲ್ ಪೇಂಟ್ ಹಚ್ಚಲು ಪ್ರಾರಂಭಿಸಿದೆ. ನನ್ನ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು ಮತ್ತು ಭಯದಿಂದ ಕೈಕಾಲುಗಳು ನಡುಗುತ್ತಿದ್ದವು. ಆದರೆ ನಾನು ನನ್ನನ್ನು ಗಟ್ಟಿ ಮಾಡಿಕೊಂಡಿದ್ದೆ, ಏಕೆಂದರೆ ಸ್ವಲ್ಪ ನೇಲ್ ಪೇಂಟ್ ಕೆಟ್ಟರೂ ನನಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನಾನು ಅನಿವಾರ್ಯವಾಗಿ ಸಂತೋಷದಿಂದಲೇ ಅವರ ಎಲ್ಲಾ ಕೆಲಸಗಳನ್ನು ಮಾಡಬೇಕಿತ್ತು, ಏಕೆಂದರೆ ನನ್ನ ಬಳಿ ಇದಲ್ಲದೆ ಬೇರೆ ದಾರಿಯೇ ಇರಲಿಲ್ಲ. ನಾನು ನನ್ನ ತಾಯಿಯಂತೆ ತುಂಬಾ ಸುಂದರಿಯಾಗಿದ್ದೆ. ಪೂರ್ಣ ಬೆಳ್ಳಗೆ ಮತ್ತು ನನ್ನ ಮುಖದ ಲಕ್ಷಣಗಳು ಹೇಗಿದ್ದವು ಎಂದರೆ ಯಾರಾದರೂ ಒಮ್ಮೆ ನೋಡಿದರೆ ನೋಡುತ್ತಲೇ ಇರಬೇಕೆನಿಸುತ್ತಿತ್ತು. ನಾನು ಬೆಳೆದಂತೆಲ್ಲ ನನ್ನ ಸೌಂದರ್ಯ ಇನ್ನೂ ಹೆಚ್ಚಾಗತೊಡಗಿತು. ಇದು ನನ್ನ ಅತ್ತೆಗೆ ಒಂದು ಹೊಸ ತಲೆನೋವಾಗಿ ಪರಿಣಮಿಸಿತು. ಅತ್ತೆಯ ಪರಿಚಯದವರಿಂದ ನನಗಾಗಿ ಸಂಬಂಧಗಳು ಬರತೊಡಗಿದವು. ಆದರೆ ಆ ಎಲ್ಲಾ ಸಂಬಂಧಗಳು ತುಂಬಾ ಶ್ರೀಮಂತ ಮನೆತನದವರದ್ದಾಗಿದ್ದವು. ಅಕ್ಕರೆ, ಈ ಸುರಭಿ ನೋಡಲು ಚಂದಿರನ ತುಣುಕಿನಂತಿದ್ದಾಳೆ. ನನ್ನ ಅಳಿಯನಿಗೆ ಇವಳಿಗಿಂತ ಒಳ್ಳೆಯ ಹುಡುಗಿ ಎಲ್ಲಿ ಸಿಗುತ್ತಾಳೆ? ನೋಡಿ, ಹುಡುಗ ತುಂಬಾ ಚೆನ್ನಾಗಿ ಸಂಪಾದಿಸುತ್ತಾನೆ ಮತ್ತು ಅವನಿಗೆ ಸ್ವಂತ ಮನೆಯೂ ಇದೆ. ಪಕ್ಕದ ಮನೆಯ ಮಹಿಳೆಯೊಬ್ಬರು ಅತಿಥಿಗಳೊಂದಿಗೆ ಬಂದು ಸಂತೋಷದಿಂದ ಹೇಳಿದರು. ಅವರ ಕಣ್ಣುಗಳು ನನ್ನ ಮುಖದಿಂದ ಸರಿಯುತ್ತಲೇ ಇರಲಿಲ್ಲ. ಇದನ್ನು ಕೇಳಿದ ತಕ್ಷಣ ಅತ್ತೆಯ ಮುಖ ಕೋಪದಿಂದ ಕೆಂಪಾಯಿತು. ಆದರೂ ಅವರು ತಮ್ಮ ಮುಖದ ಮೇಲೆ ಸುಳ್ಳು ನಗೆಯನ್ನು ಬರಿಸಲು ಪ್ರಯತ್ನಿಸಿದರು. ಅಯ್ಯೋ ಇಲ್ಲ ತಂಗಿ, ಇವಳಿಗೆ ಇನ್ನೂ ವಯಸ್ಸು ತುಂಬಾ ಕಡಿಮೆ. ಅಷ್ಟೇ ಅಲ್ಲದೆ ಇವಳಿಗೆ ಮನೆಯ ಯಾವುದೇ ಕೆಲಸಗಳು ಸರಿಯಾಗಿ ಬರುವುದಿಲ್ಲ. ಇವಳು ಇನ್ನೂ ಚಿಕ್ಕ ಮಗು ಇದ್ದಂತೆ ಇಡೀ ದಿನ ಆಟವಾಡುತ್ತಾ ಇರುತ್ತಾಳೆ. ಮದುವೆಯ ಮಾತೇ ಆಗಿದ್ದರೆ ನೀವು ನನ್ನ ಮಗಳು ಬಬಿತಾಳನ್ನು ನೋಡಿ. ಅವಳು ತುಂಬಾ ಸಂಸ್ಕಾರಿ ಮತ್ತು ಗುಣವಂತ ಹುಡುಗಿ. ಆ ಮಹಿಳೆ ಆಶ್ಚರ್ಯದಿಂದ ಹೇಳತೊಡಗಿದರು, ನೀವು ಇಂತಹ ಮಾತುಗಳನ್ನು ಹೇಗೆ ಆಡುತ್ತಿದ್ದೀರಿ? ನಾನು ದಿನವಿಡೀ ಸುರಭಿ ಮನೆಯ ಕೆಲಸಗಳನ್ನು ಮಾಡುವುದನ್ನು ನೋಡುತ್ತಿರುತ್ತೇನೆ. ನೋಡಿ ತಂಗಿ, ಸುರಭಿ ಅಲ್ಲಿ ರಾಣಿಯಂತೆ ರಾಜ್ಯಭಾರ ಮಾಡುತ್ತಾಳೆ. ನೀವು ಕೇವಲ ಒಂದು ಬಾರಿ ಹೂಂ ಎಂದು ಹೇಳಿಬಿಡಿ, ಬೇಸರ ಮಾಡಿಕೊಳ್ಳಬೇಡಿ. ಆದರೆ ಬಬಿತಾ ಅವಳ ಮುಂದೆ ಏನೂ ಅಲ್ಲ. ಇದನ್ನು ಕೇಳಿದ ತಕ್ಷಣ ಅತ್ತೆಗೆ ಬೆಂಕಿ ಬಿದ್ದಂತಾಯಿತು. ಅವರು ಕಟುವಾದ ಧಾಟಿಯಲ್ಲಿ ಉತ್ತರಿಸಿದರು, ನಾನು ನಿಮಗೆ ಹೇಳಿದೆನಲ್ಲ, ನನಗೆ ಈಗ ಅವಳ ಮದುವೆ ಮಾಡಲು ಇಷ್ಟವಿಲ್ಲ. ನಿಮಗೆ ಸಂಬಂಧ ಮಾಡಬೇಕಿದ್ದರೆ ನನ್ನ ಮಗಳ ಜೊತೆ ಮಾಡಿ, ಇಲ್ಲದಿದ್ದರೆ ನೀವು ಹೋಗಬಹುದು. ಆದರೆ ಅವರು ಅತ್ತೆಯ ಮಗಳ ಮೇಲೆ ಯಾವುದೇ ಆಸಕ್ತಿ ತೋರಿಸಲಿಲ್ಲ ಮತ್ತು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ಅತ್ತೆ ನನ್ನ ಕೂದಲನ್ನು ಜೋರಾಗಿ ಹಿಡಿದು ತಳ್ಳಿ ಹೇಳಿದರು, ದರಿದ್ರದವಳೆ, ನೀನು ಮಾಟಮಂತ್ರ ಮಾಡಲು ಹೊರಟಿದ್ದೀಯಾ? ನನ್ನ ಮಕ್ಕಳಿಗಿಂತ ಮೊದಲು ನಿನಗೆ ಮದುವೆ ಸಂಬಂಧ ಮಾಡಿಸಿಕೊಳ್ಳುತ್ತೀಯಾ? ಹೋಗು, ಇಲ್ಲಿಂದ ಹೋಗಿ ಎಲ್ಲಾ ಪಾತ್ರೆಗಳನ್ನು ತೊಳೆಯು, ಇಲ್ಲದಿದ್ದರೆ ನಿನಗೆ ಇಂದು ರಾತ್ರಿಯ ಊಟ ಸಿಗುವುದಿಲ್ಲ. ನನ್ನ ಮಕ್ಕಳ ಹಕ್ಕನ್ನು ಕಸಿಯಲು ಬಂದಿದ್ದೀಯಾ? ಅವರು ಕೋಪದಿಂದ ಕಿರುಚುತ್ತಿದ್ದರು ಮತ್ತು ಅವರ ಕಣ್ಣುಗಳಲ್ಲಿ ರಕ್ತವಿಳಿದಂತಾಗಿತ್ತು. ನನಗಾಗಿ ಬರುತ್ತಿದ್ದ ಪ್ರತಿಯೊಂದು ಸಂಬಂಧದ ಜಾಗದಲ್ಲಿ ಅವರು ತಮ್ಮ ಮಕ್ಕಳ ಮದುವೆ ಮಾಡಿಸಲು ಬಯಸುತ್ತಿದ್ದರು. ಆದ್ದರಿಂದಲೇ ಅವರು ನನ್ನ ಹೆಸರನ್ನು ಕೇಳಿದ ತಕ್ಷಣ ನಿರಾಕರಿಸುತ್ತಿದ್ದರು. ನಾನು ಇಡೀ ಜೀವನ ಪಶ್ಚಾತ್ತಾಪಪಡುವಂತಹ ಯಾವುದಾದರೂ ಸಂಬಂಧವನ್ನು ನನಗಾಗಿ ಹುಡುಕಲು ಪ್ರಾರಂಭಿಸಿದರು. ಕೊನೆಗೆ ಅವರಿಗೆ ನನಗಾಗಿ ಅಂತಹ ಒಂದು ಸಂಬಂಧ ಸಿಕ್ಕಿತು. ಅದಕ್ಕೆ ಅವರು ತುಂಬಾ ಸಂತೋಷಪಡುತ್ತಿದ್ದರು. ಸುರಭಿ, ಇಂದು ಕೆಲವು ಅತಿಥಿಗಳು ಬರುತ್ತಿದ್ದಾರೆ. ಮೇಲೆ ಹೋಗಿ ಚೆನ್ನಾಗಿ ತಯಾರಾಗು. ಎಚ್ಚರಿಕೆ, ನೀನು ಅವರ ಮುಂದೆ ಯಾವುದೇ ಅನಗತ್ಯ ಮಾತುಗಳನ್ನು ಆಡಬಾರದು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಳಿತುಕೋ. ಅತ್ತೆ ನನಗೆ ಒಂದು ಹೊಸ ಉಡುಪನ್ನು ನೀಡಿದರು. ಆ ಸಮಯದಲ್ಲಿ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪಿತ್ತು. ಇದರ ನಂತರ ಆ ಜನರು ನನ್ನನ್ನು ನೋಡಿ ಹೋದರು. ನಾನು ಪೂರ್ತಿ ಸಮಯ ಕೇವಲ ತಲೆ ತಗ್ಗಿಸಿ ಕುಳಿತಿದ್ದೆ ಮತ್ತು ಬಾಯಿ ಮುಚ್ಚಿಕೊಂಡಿದ್ದೆ. ಮದುವೆ ನಿಶ್ಚಯವಾಯಿತು. ಮದುವೆಯ ದಿನ ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ಇಲ್ಲಿಯವರೆಗೆ ಅತ್ತೆ ನನಗಾಗಿ ಬರುತ್ತಿದ್ದ ಅನೇಕ ಶ್ರೀಮಂತ ಸಂಬಂಧಗಳನ್ನು ತಿರಸ್ಕರಿಸುತ್ತಿದ್ದರು. ಆದರೆ ಇಂದು ನಿಜವಾಗಿಯೂ ಅವರು ನನ್ನ ಮದುವೆಯನ್ನು ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯೊಂದಿಗೆ ಮಾಡಿದ್ದರು. ನನ್ನ ಪತಿ ತುಂಬಾ ಸುಂದರವಾಗಿದ್ದನು. ಅವನ ಹೆಸರು ಆಕಾಶ್ ಮತ್ತು ಅವನು ನೋಡಲು ಒಬ್ಬ ರಾಜಕುಮಾರನಿಗಿಂತ ಕಡಿಮೆಯೇನೂ ಇರಲಿಲ್ಲ. ಅವನ ಉಡುಪು ಮತ್ತು ನಡೆನುಡಿಯಲ್ಲೇ ಅವನ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ಇಷ್ಟು ದೊಡ್ಡ ಮನೆಯಲ್ಲಿ ಅತ್ತೆ ಇಷ್ಟು ಸುಲಭವಾಗಿ ನನ್ನ ಮದುವೆಯನ್ನು ಹೇಗೆ ಮಾಡಿದರು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಮದುವೆಯ ರಾತ್ರಿ ನಾನು ನನ್ನ ಹೊಸ ಮತ್ತು ವೈಭವದ ಕೋಣೆಯಲ್ಲಿ ಗಾಬರಿಯಿಂದ ಕುಳಿತಿದ್ದೆ. ಬಾಗಿಲು ತೆರೆಯಿತು ಮತ್ತು ಆಕಾಶ್ ಒಳಗಡೆ ಬಂದರು. ಅವರು ಪ್ರೀತಿಯಿಂದ ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದರು ಮತ್ತು ನನಗೆ ಒಂದು ಸುಂದರವಾದ ವಜ್ರದ ಉಂಗುರವನ್ನು ತೊಡಿಸಿದರು. ನಂತರ ಹೇಳಿದರು, ನೀನು ಈ ಪ್ರಪಂಚದ ಅತ್ಯಂತ ಸುಂದರ ಮಹಿಳೆ ಮತ್ತು ಇಂದಿನಿಂದ ನೀನೇ ನನ್ನ ಜೀವನ ಹಾಗೂ ನನ್ನ ಜವಾಬ್ದಾರಿ. ನಿನಗೆ ಎಂದಿಗೂ ಯಾವುದೇ ತೊಂದರೆಯಾಗದಂತೆ ನಾನು ಪೂರ್ತಿ ಪ್ರಯತ್ನ ಮಾಡುತ್ತೇನೆ.
ಆಕಾಶ್ ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಆತ್ಮೀಯತೆ ಮತ್ತು ಪ್ರೀತಿಯಿತ್ತು ಹಾಗೂ ಅವರ ಕಣ್ಣುಗಳು ತುಂಬಾ ಮುಗ್ಧತೆಯಿಂದ ನನ್ನನ್ನು ನೋಡುತ್ತಿದ್ದವು. ನಾನು ಹೆದರುತ್ತಾ ಅವರನ್ನು ನೋಡಿ ಹೇಳಿದೆ, ನನಗೆ ಶ್ರೀಮಂತರ ಮನೆಯ ಜೀವನಶೈಲಿಯ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ. ನಾನು ಇಡೀ ಜೀವನವನ್ನು ಬಡತನದಲ್ಲಿ ಕಳೆದಿದ್ದೇನೆ. ಆದ್ದರಿಂದ ಇಷ್ಟು ದೊಡ್ಡ ಮನೆಯನ್ನು ನಿಭಾಯಿಸಲು ನನಗೆ ತೊಂದರೆಯಾಗಬಹುದು. ನನಗೆ ಶ್ರೀಮಂತರ ನಡುವೆ ಹೇಗೆ ಎದ್ದೇಳಬೇಕು, ಕುಳಿತುಕೊಳ್ಳಬೇಕು ಮತ್ತು ಮಾತನಾಡುವ ರೀತಿ ಕೂಡ ಗೊತ್ತಿಲ್ಲ. ನನ್ನ ಧ್ವನಿ ತುಂಬಾ ನಡುಗುತ್ತಿತ್ತು. ಆಕಾಶ್ ನಗುನಗುತ್ತಾ ನನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಒರೆಸಿದರು ಮತ್ತು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ಹೇಳಿದರು, ನೀನು ಹುಚ್ಚಿ ಸುರಭಿ, ಶ್ರೀಮಂತ ಮತ್ತು ಬಡವ ಎಂದರೇನು? ನಾವೆಲ್ಲರೂ ಮನುಷ್ಯರೇ ಅಲ್ಲವೇ? ಎಲ್ಲವೂ ಒಂದೇ ರೀತಿ ಇರುತ್ತದೆ. ಇಂದಿನಿಂದ ನೀನು ನಿನ್ನನ್ನು ಬಡವಳೆಂದು ತಿಳಿಯಬೇಡ, ಬದಲಾಗಿ ಈ ಮನೆಯ ರಾಣಿ ಎಂದು ತಿಳಿಕೋ. ನಿನಗೆ ಇಲ್ಲಿ ಯಾವುದೇ ಕೆಲಸ ಮಾಡುವ ಅಗತ್ಯವಿಲ್ಲ. ಇಷ್ಟೊಂದು ಜನ ಆಳುಕಾಳುಗಳು ಇರುವುದು ಇನ್ನೇಕೆ? ನೀನು ಕೇವಲ ನನ್ನ ಪ್ರೀತಿಯ ಮೇಲೆ ನಂಬಿಕೆಯಿಡು. ನಿನಗೆ ಎಲ್ಲವೂ ಸರಿಯಾಗಿ ತಿಳಿಯುತ್ತದೆ. ನಾನು ಯಾವಾಗಲೂ ನಿನ್ನನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ಯಾವಾಗಲೂ ಸಂತೋಷವಾಗಿರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸದಾ ನನ್ನವಳಾಗಿರು. ಆಕಾಶ್ ಅವರ ಇಂತಹ ಮಾತುಗಳಿಂದ ಅವರು ನಿಜವಾಗಿಯೂ ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ಎಂಬ ನಂಬಿಕೆ ನನಗೆ ಬಂದಿತು. ನನ್ನ ಮದುವೆಯ ನಂತರ ಅವರು ನನಗೆ ಪ್ರಪಂಚದ ಎಲ್ಲಾ ಐಷಾರಾಮಿ ವಸ್ತುಗಳನ್ನು ತಂದುಕೊಟ್ಟರು. ಅವರು ನನ್ನ ಪ್ರತಿಯೊಂದು ಸಂತೋಷದಲ್ಲೂ ಖುಷಿಪಡುತ್ತಿದ್ದರು ಮತ್ತು ನನಗೆ ಸ್ವಲ್ಪ ತೊಂದರೆಯಾದರೂ ಅಸ್ವಸ್ಥರಾಗುತ್ತಿದ್ದರು. ಇಲ್ಲಿಯವರೆಗೆ ನಾನು ಅನುಭವಿಸಿದ ಎಲ್ಲಾ ನೋವು ದುಃಖಗಳಿಗೆ ಪ್ರತಿಯಾಗಿ ದೇವರು ನನಗೆ ಇಷ್ಟು ಒಳ್ಳೆಯ ಪತಿಯನ್ನು ನೀಡಿದ್ದಾನೆ ಎಂದು ನನಗೆ ಈಗ ಅನ್ನಿಸತೊಡಗಿತು. ಸುರಭಿ, ಇಲ್ಲಿ ನೋಡು, ನಾನು ನಿನಗಾಗಿ ಏನು ತಂದಿದ್ದೇನೆ. ಒಂದು ದಿನ ಆಕಾಶ್ ಕೈಯಲ್ಲಿ ಸಾಕಷ್ಟು ಶಾಪಿಂಗ್ ಬ್ಯಾಗ್ಗಳನ್ನು ಹಿಡಿದು ಕೋಣೆಗೆ ಬಂದನು. ಅವನ ಮುಖದಲ್ಲಿ ದೊಡ್ಡದೊಂದು ನಗೆಯಿತ್ತು. ನಾನು ಆಶ್ಚರ್ಯ ಮತ್ತು ಸಂತೋಷ ಎರಡರೊಂದಿಗೂ ಕೇಳಿದೆ, ಆಕಾಶ್, ಇಷ್ಟೊಂದು ಬೆಲೆಬಾಳುವ ಬಟ್ಟೆಗಳು ಮತ್ತು ಒಡವೆಗಳನ್ನು ತರುವ ಅಗತ್ಯವೇನಿತ್ತು? ನನ್ನ ಬಳಿ ಈಗಾಗಲೇ ಎಲ್ಲವೂ ಇದೆ. ನಾನು ಇಷ್ಟೊಂದು ಬಟ್ಟೆಗಳನ್ನು ಏನು ಮಾಡಲಿ? ನೀವು ಏಕೆ ವಿನಾಕಾರಣ ಇಷ್ಟೊಂದು ಹಣ ಖರ್ಚು ಮಾಡುತ್ತಿರುತ್ತೀರಿ? ಅವನು ನನ್ನನ್ನು ಅಪ್ಪಿಕೊಂಡು ನಗುತ್ತಾ ಹೇಳಿದನು, ನಾನು ಇದನ್ನೆಲ್ಲ ನೋಡಿದಾಗ ಇದು ನನ್ನ ಹೆಂಡತಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತದೆ ಎಂದು ನನಗನ್ನಿಸಿತು. ಅಷ್ಟಕ್ಕೂ ನನ್ನ ಹಣ ಯಾವ ಕೆಲಸಕ್ಕೆ ಬರುತ್ತದೆ? ಅದನ್ನು ನಾನು ನಿನ್ನ ಸಂತೋಷಕ್ಕಾಗಿ ಖರ್ಚು ಮಾಡದಿದ್ದರೆ ನೀನು ಪ್ರತಿದಿನ ಸಿದ್ಧವಾಗಿ ನನ್ನ ಎದುರಿಗಿರು, ಅದೇ ನನ್ನ ಜೀವನದ ಅತ್ಯಂತ ದೊಡ್ಡ ನೆಮ್ಮದಿ. ಅವನ ಮಾತುಗಳಲ್ಲಿ ಎಂತಹ ಸವಿ ಇತ್ತೆಂದರೆ ನನ್ನ ಹೃದಯ ಸಂತೋಷದಿಂದ ತುಂಬಿಹೋಯಿತು. ನಮ್ಮ ಮದುವೆಯಾಗಿ ಕೆಲವು ತಿಂಗಳು ಕಳೆದವು ಮತ್ತು ನಂತರ ನಾನು ಗರ್ಭಿಣಿಯಾದೆ. ನಾನು ಈ ಸುದ್ದಿಯನ್ನು ಆಕಾಶ್ಗೆ ತಿಳಿಸಿದಾಗ ಅವನು ಸಂತೋಷದಿಂದ ಹುಚ್ಚನಾದಂತಾದನು. ಅವನು ತಕ್ಷಣವೇ ದೇವರ ಮುಂದೆ ತಲೆಬಾಗಿದನು ಮತ್ತು ಅವನ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ನಂತರ ಹೇಳಿದನು, ನೀನು ನನಗೆ ಪ್ರಪಂಚದ ಅತ್ಯಂತ ದೊಡ್ಡ ಸಂತೋಷವನ್ನು ನೀಡಿದ್ದೀಯಾ. ಇಂದು ನೀನು ನನ್ನನ್ನು ಪೂರ್ಣಗೊಳಿಸಿದ್ದೀಯಾ. ನಿಜ ಹೇಳುತ್ತಿದ್ದೇನೆ, ನಾನು ಯಾವಾಗಲೂ ನಿನ್ನನ್ನು ಸಂತೋಷವಾಗಿಡುತ್ತೇನೆ ಮತ್ತು ನಮ್ಮ ಹುಟ್ಟಲಿರುವ ಮಗುವಿಗೆ ಈ ಪ್ರಪಂಚದ ಎಲ್ಲಾ ಸುಖಗಳನ್ನು ನೀಡುತ್ತೇನೆ. ಅವನು ಸಂತೋಷದಿಂದ ಕುಣಿದಾಡುತ್ತಿದ್ದನು. ಆ ದಿನದ ನಂತರ ಆಕಾಶ್ ನನ್ನನ್ನು ಇನ್ನಷ್ಟು ಹೆಚ್ಚಾಗಿ ಕಾಳಜಿ ಮಾಡತೊಡಗಿದನು. ಅವನು ನನ್ನ ಕಾಲುಗಳನ್ನು ನೆಲದ ಮೇಲೆ ಇಡಲು ಬಿಡುತ್ತಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅವನು ನನಗಾಗಿ ಊಟವನ್ನು ಬಡಿಸಿ ತಾನೇ ಬೆಡ್ ಹತ್ತಿರ ತರುತ್ತಿದ್ದನು. ಒಂದು ದಿನ ಅವನು ಆಫೀಸ್ನಿಂದ ಬಂದ ತಕ್ಷಣ ಓಡುತ್ತಾ ಬಂದು ನನ್ನ ಕೈಯಿಂದ ನೀರಿನ ಜಗ್ ಕಸಿದುಕೊಂಡು ಹೇಳಿದನು, ಸುರಭಿ, ನೀನು ಈ ನೀರಿನ ಜಗ್ ಅನ್ನು ಏಕೆ ಎತ್ತುತ್ತಿದ್ದೀಯಾ? ನನಗೆ ಧ್ವನಿ ನೀಡಬಹುದಿತ್ತು ಅಥವಾ ಯಾರಾದರೂ ಆಳುಗಳನ್ನು ಕರೆಯಬಹುದಿತ್ತು. ಡಾಕ್ಟರ್ ನಿನಗೆ ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆಂದು ನಿನಗೆ ತಿಳಿದಿದೆ ಅಲ್ವಾ? ಅವನ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಇದನ್ನು ನೋಡಿ ನಾನು ನಗುತ್ತಾ ಹೇಳಿದೆ, ಆಕಾಶ್, ನಾನೇನೂ ಅನಾರೋಗ್ಯದಿಂದ ಇಲ್ಲ. ಸುಮ್ಮನೆ ನೀರು ಕುಡಿಯಲು ಹೋಗುತ್ತಿದ್ದೆ. ನಾನು ಆರಾಮವಾಗಿ ಓಡಾಡಬಲ್ಲೆ. ನೀವು ಏಕೆ ಇಷ್ಟೊಂದು ಆತಂಕಪಡುತ್ತೀರಿ ಎಂದು ನಾನು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ಅವನು ಮುನಿಸಿನಿಂದ ಹೇಳಿದನು, ಇಂದಿನಿಂದ ನೀನು ಯಾವುದೇ ಭಾರವಾದ ವಸ್ತುವನ್ನು ಎತ್ತುವಂತಿಲ್ಲ. ನಿನ್ನ ಮತ್ತು ನಮ್ಮ ಹುಟ್ಟಲಿರುವ ಮಗುವಿನ ಕಾಳಜಿ ಮಾಡುವುದು ನನ್ನ ದೊಡ್ಡ ಜವಾಬ್ದಾರಿ. ನಾನು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ನಿನಗೆ ಏನಾದರೂ ಆದರೆ ನಾನು ಬದುಕಲು ಸಾಧ್ಯವಿಲ್ಲ. ಅವನ ಧಾಟಿ ಎಷ್ಟು ಗಂಭೀರವಾಗಿತ್ತೆಂದರೆ ನಾನು ಒಂದು ಕ್ಷಣ ದಂಗಾಗಿ ಹೋದೆ. ಇಷ್ಟೊಂದು ಪ್ರೀತಿ ಕಂಡು ನನಗೆ ಕೆಲವೊಮ್ಮೆ ಭಯವಾಗುತ್ತಿತ್ತು, ಎಲ್ಲಿ ನಮ್ಮ ಈ ಪ್ರೀತಿಗೆ ಯಾರ ಕಣ್ಣು ಬೀಳುತ್ತದೆಯೋ ಎಂದು. ನಾನು ಆಗಾಗ ರಾತ್ರಿ ಎದ್ದು ದೇವರೀ ಪ್ರಾರ್ಥಿಸುತ್ತಿದ್ದೆ, ನಮ್ಮ ಈ ನಗುನಗುತ್ತ ಇರುವ ಪ್ರಪಂಚವನ್ನು ಯಾವಾಗಲೂ ಹೀಗೆಯೇ ಇಟ್ಟಿರಲಿ ಎಂದು.
ನಂತರ ಒಂದು ದಿನ ದೇವರು ನಮಗೆ ಒಂದು ಸುಂದರವಾದ ಹೆಣ್ಣುಮಗುವನ್ನು ನೀಡಿದನು. ಮಗು ಹುಟ್ಟಿದ್ದಕ್ಕೆ ನಾನು ಮತ್ತು ನನ್ನ ಪತಿ ಇಬ್ಬರೂ ತುಂಬಾ ಸಂತೋಷಪಟ್ಟೆವು. ನರ್ಸ್ ಮಗುವನ್ನು ಆಕಾಶ್ ಕೈಗೆ ನೀಡಿದಾಗ ಅವನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬಂತು. ಅವನು ನಮ್ಮ ಮಗಳನ್ನು ಎದೆಗೆ ಅಪ್ಪಿಕೊಂಡು ಹೇಳಿದನು, ನೋಡು, ಇವಳು ಪಕ್ಕಾ ನಿನ್ನಂತೆಯೇ ಸುಂದರ ಮತ್ತು ಮುಗ್ಧವಾಗಿದ್ದಾಳೆ. ಇವಳು ನನ್ನ ರಾಜಕುಮಾರಿ. ಇವಳ ಪಾದಗಳ ಹತ್ತಿರ ನಾನು ಪ್ರಪಂಚದ ಎಲ್ಲಾ ಸುಖಗಳನ್ನು ತಂದಿಡುತ್ತೇನೆ. ನಾನು ನಗುನಗುತ್ತಾ ನನ್ನ ಪುಟ್ಟ ಮಗುವನ್ನು ನೋಡುತ್ತಾ ಕೇಳಿದೆ, ನಾವು ಇವಳಿಗೆ ಏನು ಹೆಸರಿಡೋಣ? ನೀವೇನಾದರೂ ಯೋಚಿಸಿದ್ದೀರಾ? ನನ್ನ ಧ್ವನಿಯಲ್ಲಿ ಮಮತೆ ತುಂಬಿತ್ತು. ಆಕಾಶ್ ತಕ್ಷಣವೇ ಉತ್ತರಿಸಿದನು. ಅವನ ಕಣ್ಣುಗಳಲ್ಲಿ ಆ ಸಮಯದಲ್ಲಿ ಒಂದು ವಿಶಿಷ್ಟವಾದ ಹೊಳಪಿತ್ತು. ನಾವು ಇವಳಿಗೆ ಅವನಿ ಎಂದು ಹೆಸರಿಡೋಣ. ಇವಳು ನನ್ನ ಪ್ರೀತಿಯ ಅವನಿ, ನನ್ನ ಮಗಳು, ನನ್ನ ಜೀವನ. ನಮ್ಮ ಮಗಳು ಪಕ್ಕಾ ನನ್ನಂತೆಯೇ ಸುಂದರ ಮತ್ತು ಮುಗ್ಧವಾಗಿದ್ದಳು. ಅವಳು ತನ್ನ ತಂದೆಯ ಕಣ್ಣಿನ ಮಣಿಯಾಗಿದ್ದಳು. ಅವಳನ್ನು ನೋಡಿಯೇ ಅವರ ದಿನ ಪ್ರಾರಂಭವಾಗುತ್ತಿತ್ತು. ನಾನು ಆಗಾಗ ಹೇಳುತ್ತಿದ್ದೆ, ಆಕಾಶ್, ಆಫೀಸ್ಗೆ ನಿಮಗೆ ತಡವಾಗುತ್ತಿದೆ ಮತ್ತು ಅವನಿ ಇನ್ನೂ ಮಲಗಿದ್ದಾಳೆ. ಅವಳಿಗೆ ತೊಂದರೆ ಕೊಡಬೇಡಿ, ಅವಳು ಎಚ್ಚರಗೊಂಡು ಅಳಲು ಪ್ರಾರಂಭಿಸುತ್ತಾಳೆ. ಅವರು ನಗುತ್ತಾ ಹೇಳುತ್ತಿದ್ದರು, ನನಗೆ ಇದು ಇಷ್ಟ ಮತ್ತು ಅವಳಿಲ್ಲದೆ ನನಗೆ ಆಫೀಸ್ನಲ್ಲಿ ಸ್ವಲ್ಪವೂ ನೆಮ್ಮದಿ ಸಿಗುವುದಿಲ್ಲ. ಇವಳು ಕೇವಲ ನನ್ನ ಮಗಳಲ್ಲ, ಇವಳು ನಾನು ಬದುಕಲು ಇರುವ ಕಾರಣ. ನಾವಿಬ್ಬರೂ ಪತಿ ಪತ್ನಿಯರ ಪ್ರಪಂಚ ನಮ್ಮ ಮಗಳ ಹುಟ್ಟಿನಿಂದ ಪೂರ್ಣಗೊಂಡಿತ್ತು. ನಾವು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆವು. ಆದರೆ ಅವಳ ಆಗಮನದಿಂದ ನಮ್ಮ ಪ್ರೀತಿಯಲ್ಲಿ ಯಾವುದೇ ಕೊರತೆ ಬರಲಿಲ್ಲ. ಬದಲಾಗಿ ನಮ್ಮ ಸಂಬಂಧ ಈಗ ಒಂದು ಹೊಸ ಮತ್ತು ಗಟ್ಟಿಯಾದ ಬಂಧವಾಗಿ ಬದಲಾಯಿತು. ನನ್ನ ಜೀವನ ಪೂರ್ಣಗೊಂಡಿದೆ ಎಂದು ನನಗೆ ಅನ್ನಿಸುತ್ತಿತ್ತು. ಎಲ್ಲವೂ ಎಷ್ಟೊಂದು ಚೆನ್ನಾಗಿತ್ತು ಎಂದರೆ ನನಗೆ ಬೇರೆ ಯಾವುದರ ಇಚ್ಛೆಯೂ ಇರಲಿಲ್ಲ. ಆದರೆ ಒಂದು ದಿನ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು. ನಮ್ಮ ಮಗಳಿಗೆ ಈಗ ಸುಮಾರು 2 ವರ್ಷ ವಯಸ್ಸಾಗಿತ್ತು. ಒಂದು ಸಾಯಂಕಾಲ ನಾನು ಬಾಲ್ಕನಿಯಲ್ಲಿ ಕುಳಿತಿದ್ದೆ ಮತ್ತು ಆಕಾಶ್ ನನ್ನ ಪಕ್ಕದಲ್ಲೇ ನಿಂತಿದ್ದರು. ಆಗ ಇದ್ದಕ್ಕಿದ್ದಂತೆ ಅವರ ಫೋನ್ಗೆ ಒಂದು ಅಪರಿಚಿತ ನಂಬರ್ನಿಂದ ಕರೆ ಬಂತು. ನಾನು ಕರೆಯನ್ನು ಸ್ವೀಕರಿಸಿದೆ ಮತ್ತು ಹಲೋ ಎಂದು ಹೇಳುವಷ್ಟರಲ್ಲೇ ಎದುರು ಬದಿಯಿಂದ ಮೊದಲೇ ಧ್ವನಿ ಕೇಳಿಸಿತು. ಎಲ್ಲಿದ್ದೀರಿ ನೀವು? ಇಲ್ಲಿಗೆ ಬಂದು ಬಿಡಿ. ನನಗೆ ತುಂಬಾ ಭಯವಾಗುತ್ತಿದೆ. ಅಷ್ಟಕ್ಕೂ ನಾನು ನಿಮ್ಮ ಹೆಂಡತಿ. ನಿಮ್ಮ 2ನೇ ಹೆಂಡತಿಗೆ ಇರುವಷ್ಟೇ ಕಾಳಜಿಯ ಅಗತ್ಯ ನನಗೂ ಇದೆ. ನೀವು ನನ್ನನ್ನು ಈ ರೀತಿ ಒಬ್ಬಳನ್ನೇ ಹೇಗೆ ಬಿಡಬಹುದು? ಇನ್ನೊಂದು ಕಡೆಯಿಂದ ಒಬ್ಬ ಮಹಿಳೆಯ ಅಳುತ್ತಿರುವ ಮತ್ತು ದೂರು ನೀಡುತ್ತಿರುವ ಧ್ವನಿ ಕೇಳಿಬರುತ್ತಿತ್ತು. ಅದರಲ್ಲಿ ತುಂಬಿದ ನೋವನ್ನು ಕೇಳಿದ ತಕ್ಷಣ ನನ್ನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ನನ್ನ ಕೈಯಿಂದ ಫೋನ್ ಕೆಳಗೆ ಬಿದ್ದು ನೆಲದ ಮೇಲೆ ಉರುಳಿತು. ನಾನು ತೀಕ್ಷ್ಣವಾದ ದೃಷ್ಟಿಯಿಂದ ನನ್ನ ಪತಿಯನ್ನು ನೋಡಿದೆ ಮತ್ತು ಕೋಪದಿಂದ ಹೇಳಿದೆ, ಆಕಾಶ್, ಈಗ ನಾನು ಫೋನ್ನಲ್ಲಿ ಕೇಳಿದ್ದೆಲ್ಲವೂ ಏನಾಗಿತ್ತು? ಆ ಮಹಿಳೆ ಯಾರು ಮತ್ತು ಅವಳು ತನ್ನನ್ನು ನಿನ್ನ ಹೆಂಡತಿ ಎಂದು ಏಕೆ ಕರೆದುಕೊಳ್ಳುತ್ತಿದ್ದಳು? ನಾನು ಕೋಪದಿಂದ ಬುರಿ ರೀತಿಯಲ್ಲಿ ನಡುಗುತ್ತಿದ್ದೆ ಮತ್ತು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವರು ನನ್ನ ತೋಳನ್ನು ಹಿಡಿದುಕೊಂಡು ಗಾಬರಿಯಿಂದ ಹೇಳಿದರು, ಸುರಭಿ, ಮೊದಲು ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಾನು ನಿನಗೆ ಎಲ್ಲವನ್ನೂ ವಿವರಿಸುತ್ತೇನೆ. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ನನ್ನನ್ನು ನಂಬು, ನಾನು ಕೇವಲ ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ. ಅವರ ಮುಖ ಆತಂಕದಿಂದ ಬೆಳ್ಳಗಾಗಿತ್ತು ಮತ್ತು ಅವರು ನನ್ನ ಕಣ್ಣುಗಳನ್ನೂ ನೇರವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಪೂರ್ಣ ಶಕ್ತಿಯಿಂದ ಅವರ ಕೈಯನ್ನು ಕೊಡವಿಕೊಂಡೆ ಮತ್ತು ಚೀರುತ್ತಾ ಹೇಳಿದೆ, ನೀನು ನನಗೆ ಮೋಸ ಮಾಡಿದ್ದೀಯಾ? ಮದುವೆಗಿಂತ ಮೊದಲು ನೀನು ನಿನಗೆ ಈಗಾಗಲೇ ಮದುವೆಯಾಗಿದೆ ಎಂದು ಏಕೆ ಹೇಳಲಿಲ್ಲ? ನೀನು ನನ್ನ ಮುಗ್ಧತೆ ಮತ್ತು ಅಸಹಾಯಕತೆಯ ಲಾಭ ಪಡೆದುಕೊಂಡಿದ್ದೀಯಾ? ನನ್ನ ಧ್ವನಿಯಲ್ಲಿ ನೋವು ಮತ್ತು ನುಚ್ಚುನೂರಾದ ಭಾವನೆ ಎದ್ದು ಕಾಣುತ್ತಿತ್ತು. ನನಗೆ ನನ್ನನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ನೆಲದ ಮೇಲೆ ನನ್ನ ಪಾದಗಳ ಬಳಿ ಕುಳಿತು ಅಳುತ್ತಾ ಹೇಳಿದರು, ಸುರಭಿ, ನಾನು ನಿನಗೆ ಹೇಳಲು ಬಯಸಿದ್ದೆ, ಆದರೆ ನೀನು ನನ್ನನ್ನು ಬಿಟ್ಟು ಹೋಗಬಹುದು ಎಂಬ ಯೋಚನೆಯೇ ನನಗೆ ಭಯ ಹುಟ್ಟಿಸುತ್ತಿತ್ತು. ನನ್ನ ಮೊದಲ ಮದುವೆಯನ್ನು ನನ್ನ ಕುಟುಂಬದವರು ಬಲವಂತವಾಗಿ ಮಾಡಿಸಿದ್ದರು. ನಾನು ಆ ಮಹಿಳೆಯನ್ನು ಎಂದಿಗೂ ಪ್ರೀತಿಸಲು ಸಾಧ್ಯವಾಗಲಿಲ್ಲ. ಆದರೆ ನಾನು ನಿನ್ನನ್ನು ನೋಡಿದಾಗ ಮೊದಲ ನೋಟದಲ್ಲೇ ನಿನ್ನ ಮೇಲೆ ನಿಜವಾದ ಪ್ರೀತಿಯಾಯಿತು. ಅವರ ಮಾತಿನಲ್ಲಿ ವಿನಂತಿ ಇತ್ತು, ಆದರೆ ನನ್ನ ಹೃದಯದಲ್ಲಿ ಈಗ ಅವರಿಗಾಗಿ ಯಾವುದೇ ದಯೆ ಉಳಿದಿರಲಿಲ್ಲ. ನಾನು ಅಸಹ್ಯದಿಂದ ಅವರನ್ನು ನೋಡಿದೆ ಮತ್ತು ಕಟುವಾದ ಧಾಟಿಯಲ್ಲಿ ಹೇಳಿದೆ, ಪ್ರೀತಿ? ಎಂತಹ ಪ್ರೀತಿ ಆಕಾಶ್? ಸುಳ್ಳಿನ ಅಡಿಪಾಯದ ಮೇಲೆ ನಿಂತಿರುವ ಪ್ರೀತಿ, ಅದು ಕೇವಲ ಮೋಸ ಮಾತ್ರ. ನೀನು ಇಷ್ಟೊಂದು ದೀರ್ಘಕಾಲ ನನ್ನನ್ನು ಕತ್ತಲಲ್ಲಿ ಇಟ್ಟೆ ಮತ್ತು ನನಗೆ ಸುಳ್ಳು ಪ್ರೀತಿಯನ್ನು ತೋರಿಸುತ್ತಿದ್ದೆ, ಆದರೆ ನೀನು ಈಗಾಗಲೇ ಬೇರೊಬ್ಬಳ ಪತಿಯಾಗಿದ್ದೆ.
ನೀನು 2 ದೋಣಿಗಳಲ್ಲಿ ಸವಾರಿ ಮಾಡುವ ಮನುಷ್ಯ. ನನ್ನ ಕಣ್ಣುಗಳಿಂದ ಕಣ್ಣೀರಿನ ಬದಲು ಭೀಕರವಾದ ದ್ವೇಷ ಹೊರಬರುತ್ತಿತ್ತು. ಆದರೂ ಅವರು ಹೇಳಿದರು, ನನಗೆ ಒಂದು ಅವಕಾಶ ಕೊಡು. ನಾನು ನಿಜ ಹೇಳುತ್ತಿದ್ದೇನೆ, ನಾನು ಆ ಮಹಿಳೆಗೆ ವಿಚ್ಛೇದನ ನೀಡುತ್ತೇನೆ. ನಾನು ಕೇವಲ ನಿನ್ನ ಜೊತೆ ಇರಲು ಬಯಸುತ್ತೇನೆ. ನನ್ನ ಮಗಳನ್ನು ನನ್ನಿಂದ ದೂರ ಮಾಡಬೇಡ. ಅವರು ನನ್ನ ಪಾದಗಳಿಗೆ ಬಿದ್ದು ಅಳುತ್ತಿದ್ದರು ಮತ್ತು ಅವರ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿತ್ತು. ನಾನು ಹಿಂದೆ ಸರಿಯುತ್ತಾ ತೀರ್ಪು ನೀಡುವಂತೆ ಹೇಳಿದೆ. 2 ಭಾಗಗಳಾಗಿ ಹಂಚಿಹೋಗಿರುವ ಮನುಷ್ಯನ ಜೊತೆ ನಾನು ಎಂದಿಗೂ ಜೀವನ ನಡೆಸಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಇಷ್ಟು ಸುಲಭವಾಗಿ ನನಗೆ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಿದನೋ ಅವನು ನಾಳೆ ಏನನ್ನೂ ಮಾಡಬಲ್ಲ. ನೀನು ನನ್ನ ನಂಬಿಕೆಯನ್ನು ಮುರಿದಿದ್ದೀಯಾ. ಈಗ ನನ್ನ ಹೃದಯದಲ್ಲಿ ನಿನಗೆ ಯಾವುದೇ ಸ್ಥಾನವಿಲ್ಲ. ನಾನು ಅವರಿಗೆ ಸಬೂಬು ನೀಡಲು ಒಂದು ಅವಕಾಶವನ್ನೂ ನೀಡದೆ ಬಾಲ್ಕನಿಯಿಂದ ಹೊರಬಂದು ಕೋಣೆಗೆ ಬಂದೆ. ಅದೇ ರಾತ್ರಿ ಅವರ ಮೊದಲ ಹೆಂಡತಿಯ ಆರೋಗ್ಯ ಹದಗೆಟ್ಟಿದ್ದರಿಂದ ಅವರು ಆಸ್ಪತ್ರೆಗೆ ಹೋಗಬೇಕಾಯಿತು. ಅವರು ಹೋದ ನಂತರ ನಾನು ನನ್ನ ಮತ್ತು ಅವನಿಯ ಕೆಲವು ಅಗತ್ಯ ವಸ್ತುಗಳನ್ನು ಒಂದು ಸಣ್ಣ ಬ್ಯಾಗ್ನಲ್ಲಿ ಹಾಕಿಕೊಂಡೆ. ನಾನು ಅಲ್ಮಾರಿಯಲ್ಲಿದ್ದ ಅವರು ನೀಡಿದ್ದ ಎಲ್ಲಾ ಒಡವೆಗಳನ್ನು ಮತ್ತು ಬೆಲೆಬಾಳುವ ಬಟ್ಟೆಗಳನ್ನು ಅಲ್ಲೇ ಬಿಟ್ಟುಬಿಟ್ಟೆ. ಆ ಮೋಸಗಾರ ಮನುಷ್ಯನ ಯಾವುದೇ ವಸ್ತುವನ್ನು ನಾನು ನನ್ನೊಂದಿಗೆ ತೆಗೆದುಕೊಂಡು ಹೋಗಲು ಬಯಸಲಿಲ್ಲ. ಅವನಿ ಗಾಢ ನಿದ್ರೆಯಲ್ಲಿದ್ದಳು. ನಾನು ಅವಳನ್ನು ನನ್ನ ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡೆ ಮತ್ತು ರಾತ್ರಿಯ ಕತ್ತಲಲ್ಲಿ ಆ ಐಷಾರಾಮಿ ಬಂಗಲೆಯ ಬಾಗಿಲನ್ನು ಶಾಶ್ವತವಾಗಿ ದಾಟಿ ಬಂದೆ. ನಾನು ಈಗ ಅಪರಿಚಿತ ನಗರಕ್ಕೆ ಹೋಗುವ ಬಸ್ಸಿನಲ್ಲಿ ಕುಳಿತೆ. ನನ್ನ ಹೃದಯ ಗಾಬರಿಯಿಂದ ನಡುಗುತ್ತಿತ್ತು, ಆದರೆ ನನ್ನ ನಿರ್ಧಾರ ಬಹಳ ದೃಢವಾಗಿತ್ತು. ನಾನು ನನ್ನ ಕೇವಲ 2 ವರ್ಷದ ಮಗಳನ್ನು ಕರೆದುಕೊಂಡು ಮನೆಯಿಂದ ಹೊರಬರುವಾಗ ಅವಳನ್ನು ಅವಳ ತಂದೆಯ ನೆರಳಿನಿಂದ ದೂರ ಮಾಡಿದೆ, ಏಕೆಂದರೆ ನನಗೆ ಮೋಸ ಮಾಡಿದ ವ್ಯಕ್ತಿಯೊಂದಿಗೆ ಬದುಕಲು ನನಗೆ ಇಷ್ಟವಿರಲಿಲ್ಲ. ಬೆಳಿಗ್ಗೆ ಸೂರ್ಯನ ಕಿರಣಗಳೊಂದಿಗೆ ಬಸ್ ಒಂದು ಹೊಸ ನಗರದ ಬಸ್ ನಿಲ್ದಾಣದಲ್ಲಿ ನಿಂತಿತು. ನಾನು ಅವನಿಯನ್ನು ಮಡಿಲಲ್ಲಿ ಎತ್ತಿಕೊಂಡೆ ಮತ್ತು ಕಡಿಮೆ ಬಾಡಿಗೆಗೆ ಮನೆ ಸಿಗುವಂತಹ ಪ್ರದೇಶದ ಹುಡುಕಾಟದಲ್ಲಿ ಹೊರಟೆ. ದಿನವಿಡೀ ಅಲೆದಾಡಿದ ನಂತರ ನಗರದ ಹಳೆಯ ಪ್ರದೇಶದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆ ಸಿಕ್ಕಿತು. ಮನೆಯ ಮಾಲೀಕ ಬಹಳ ಕಟುವಾದ ಸ್ವಭಾವದ ಮನುಷ್ಯನಾಗಿದ್ದ. ಅವನು ಸಂಶಯದ ದೃಷ್ಟಿಯಿಂದ ನೋಡುತ್ತಾ ಹೇಳಿದ, ನೋಡಿ ಮೇಡಂ, ಬಾಡಿಗೆ ಪ್ರತಿ ತಿಂಗಳ 1ನೇ ತಾರೀಖಿನಂದು ಸಿಗಬೇಕು. ಇಲ್ಲದಿದ್ದರೆ 2ನೇ ತಾರೀಖಿನಂದು ನಿಮ್ಮ ಸಾಮಾನುಗಳು ಬೀದಿಯಲ್ಲಿರುತ್ತವೆ. ಮತ್ತು ಹೌದು, ಇಲ್ಲಿ ಯಾವುದೇ ತಪ್ಪು ಕೆಲಸಗಳು ನಡೆಯಬಾರದು. ನಾನು ತಲೆ ತಗ್ಗಿಸಿ ಮೃದುವಾಗಿ ಹೇಳಿದೆ, ನೀವು ಚಿಂತಿಸಬೇಡಿ ಅಣ್ಣ. ನಾನು ಕಷ್ಟಪಟ್ಟು ಕೆಲಸ ಮಾಡುವ ಹೆಣ್ಣುಮಗಳು. ದುಡಿದು ನನ್ನ ಮಗುವನ್ನು ಸಾಕಿ ಸಲಹುತ್ತೇನೆ. ನಿಮಗೆ ದೂರು ನೀಡಲು ಯಾವುದೇ ಅವಕಾಶ ನೀಡುವುದಿಲ್ಲ. ನನ್ನ ಬಳಿ ಇದ್ದ ಅಲ್ಪ ಹಣದಿಂದಲೇ ಅವರಿಗೆ ಬಾಡಿಗೆ ನೀಡಿದೆ ಮತ್ತು ಆ ಹಳೆಯ ಮನೆಯಲ್ಲಿ ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಿದೆ. ಮರುದಿನವೇ ನಾನು ಕೆಲಸದ ಹುಡುಕಾಟ ಶುರು ಮಾಡಿದೆ. ಹತ್ತಿರದ ಪ್ರದೇಶದಲ್ಲೇ ಒಂದು ಫ್ಯಾಕ್ಟರಿ ಇತ್ತು. ಅಲ್ಲಿ ವಸ್ತುಗಳ ಪ್ಯಾಕಿಂಗ್ ಕೆಲಸ ನಡೆಯುತ್ತಿತ್ತು. ನಾನು ಅಲ್ಲಿಗೆ ಹೋಗಿ ಫ್ಯಾಕ್ಟರಿಯ ಮ್ಯಾನೇಜರ್ ಅನ್ನು ಭೇಟಿ ಮಾಡಿದೆ. ಸಾಹೇಬ್ರೆ, ನನಗೆ ಕೆಲಸದ ತುಂಬಾ ಅಗತ್ಯವಿದೆ. ನನಗೆ ಚಿಕ್ಕ ಮಗುವಿದೆ. ಅವಳನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾರೂ ಇಲ್ಲ. ನೀವು ನನಗೆ ಇಲ್ಲಿ ಪ್ಯಾಕಿಂಗ್ ಕೆಲಸಕ್ಕೆ ಸೇರಿಸಿಕೊಳ್ಳಿ. ನಾನು ಎಂತಹ ಕಷ್ಟದ ಕೆಲಸವನ್ನು ಮಾಡಲು ಸಿದ್ಧವಿದ್ದೇನೆ. ನಾನು ಮ್ಯಾನೇಜರ್ ಎದುರು ಕೈಮುಗಿದು ವಿನಂತಿಸಿದೆ. ನನ್ನ ಧ್ವನಿಯಲ್ಲಿ ಒಬ್ಬ ತಾಯಿಯ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಮ್ಯಾನೇಜರ್ ನನ್ನ ಮುಖವನ್ನು ನೋಡಿದರು ಮತ್ತು ಸ್ವಲ್ಪ ಹೊತ್ತು ಕಳೆದು ಹೇಳಿದರು, ನೋಡಿ, ಕೆಲಸದ ಅವಧಿ ಮತ್ತು ನಿಯಮಗಳು ಬಹಳ ಕಟ್ಟುನಿಟ್ಟಾಗಿವೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸತತವಾಗಿ ನೀನು ನಿಂತುಕೊಂಡೇ ಪ್ಯಾಕಿಂಗ್ ಮಾಡಬೇಕಾಗುತ್ತದೆ. ಸಂಬಳವೂ ಅಷ್ಟೇನೂ ಹೆಚ್ಚಿಲ್ಲ. ಯೋಚನೆ ಮಾಡು, ನಿನಗೆ ಇದನ್ನು ಮಾಡಲು ಸಾಧ್ಯವೇ? ಮ್ಯಾನೇಜರ್ ಅವರ ಧಾಟಿ ವೃತ್ತಿಪರವಾಗಿದ್ದರೂ ಮೃದುವಾಗಿತ್ತು. ನಾನು ತಕ್ಷಣ ತಲೆಯಾಡಿಸಿ ಹೇಳಿದೆ, ಸಾಹೇಬ್ರೇ, ನಾನು ಎಂತಹ ಕಷ್ಟವನ್ನಾದರೂ ಸಹಿಸಿಕೊಳ್ಳಬಲ್ಲೆ. ದಯವಿಟ್ಟು ನನಗೆ ಕೆಲಸ ಕೊಡಿ. ಈ ಸಂಬಳವೇ ನನಗೆ ದೊಡ್ಡ ಆಧಾರವಾಗಲಿದೆ. ಕೆಲಸ ಸಿಕ್ಕಿದ ತಕ್ಷಣ ನಾನು ದೇವರಿಗೆ ಧನ್ಯವಾದ ಅರ್ಪಿಸಿದೆ ಮತ್ತು ಮರುದಿನದಿಂದಲೇ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದೆ. ಪ್ರಾರಂಭದಲ್ಲಿ ನಾನು ನನ್ನ ಮಗಳನ್ನು ನನ್ನ ಜೊತೆಗೆ ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗುತ್ತಿದ್ದೆ. ನಾನು ಒಂದು ಕೈಯಿಂದ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ನನ್ನ ದೃಷ್ಟಿ ಫ್ಯಾಕ್ಟರಿಯ ಮೂಲೆಯಲ್ಲಿ ನೆಲದ ಮೇಲೆ ಕುಳಿತು ತನ್ನ ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದ ಅವನಿಯ ಮೇಲಿರುತ್ತಿತ್ತು. ಫ್ಯಾಕ್ಟರಿಯ ವಾತಾವರಣ ಮತ್ತು ಅಲ್ಲಿನ ರಾಸಾಯನಿಕಗಳ ವಾಸನೆ ಆ ಮಗುವಿನ ಆರೋಗ್ಯಕ್ಕೆ ಖಂಡಿತವಾಗಿಯೂ ಒಳ್ಳೆಯದಾಗಿರಲಿಲ್ಲ. ಆದರೆ ನನ್ನ ಬಳಿ ಇದನ್ನು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಅವನಿ ಆಗಾಗ ಶಾಖ ಮತ್ತು ಉಸಿರುಕಟ್ಟುವ ವಾತಾವರಣದಿಂದ ಅಳುತ್ತಿದ್ದಳು. ಆದರೆ ನಾನು ಅವಳನ್ನು ಹೇಗಾದರೂ ಸಮಾಧಾನಪಡಿಸಿ ಮತ್ತೆ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದೆ.
ನಮ್ಮ ಪಕ್ಕದ ಮನೆಯಲ್ಲೇ ದಂಪತಿಗಳಿದ್ದರೂ ಅವರು ನೋಡಲು ತುಂಬಾ ಒಳ್ಳೆಯವರಂತೆ ಕಾಣುತ್ತಿದ್ದರು. ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಅವರ ವಯಸ್ಸು ಈಗ ವೃದ್ಧಾಪ್ಯದ ಕಡೆಗೆ ಸರಿಯುತ್ತಿತ್ತು. ಇದರಿಂದಾಗಿ ಅವರು ಅಶಕ್ತರಾಗುತ್ತಿದ್ದರು. ಅವರಿಗೆ ಯಾವುದೇ ಆಸರೆ ಇರಲಿಲ್ಲ. ಒಂದು ಸಂಜೆ ನಾನು ಫ್ಯಾಕ್ಟರಿಯಿಂದ ಸುಸ್ತಾಗಿ ಮನೆಗೆ ಬಂದಾಗ ಆ ಹಿರಿಯರು, ಅವರನ್ನು ಮೊಹಲ್ಲಾದವರು ಸಂತೋಷ್ ಅಂಕಲ್ ಎಂದು ಕರೆಯುತ್ತಿದ್ದರು, ನನ್ನ ಮನೆ ಬಾಗಿಲಿಗೆ ಬಂದರು. ಮಗಳೇ, ನಾನು ಯಾವಾಗಲೂ ನೋಡುತ್ತಿರುತ್ತೇನೆ, ನೀನು ದಿನವಿಡೀ ಈ ಮುಗ್ಧ ಮಗುವನ್ನು ಕರೆದುಕೊಂಡು ಪರದಾಡುತ್ತಿರುತ್ತೀಯಾ? ಫ್ಯಾಕ್ಟರಿಯ ವಾತಾವರಣ ಇವಳಿಗೆ ಖಂಡಿತ ಸರಿಯಿಲ್ಲ. ನೀನು ಕೆಲಸಕ್ಕೆ ಹೋಗುವಾಗ ಇವಳನ್ನು ನಮ್ಮ ಬಳಿ ಬಿಟ್ಟು ಹೋಗು. ಇದರಿಂದ ನಮ್ಮ ಮನೆಗೂ ಒಂದು ಕಳೆ ಬರುತ್ತದೆ ಮತ್ತು ನಿನ್ನ ಮಗುವು ಸುರಕ್ಷಿತವಾಗಿರುತ್ತಾಳೆ. ಸಂತೋಷ್ ಅಂಕಲ್ ಅತ್ಯಂತ ಸಜ್ಜನಿಕೆಯಿಂದ ಮತ್ತು ಅನುಕಂಪದ ಧಾಟಿಯಲ್ಲಿ ನನ್ನೊಂದಿಗೆ ಹೇಳಿದರು. ಅವರ ಮುಖದಲ್ಲಿ ಒಂದು ಒಳ್ಳೆಯತನದ ಹೊಳಪಿತ್ತು. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ. ಆದರೆ ಹಿಂಜರಿಯುತ್ತಾ ಹೇಳಿದೆ, ಇಲ್ಲ ಅಂಕಲ್, ಇವಳು ಇನ್ನೂ ತುಂಬಾ ಚಿಕ್ಕವಳು. ನಿಮ್ಮಿಬ್ಬರಿಗೂ ತೊಂದರೆ ಕೊಡುತ್ತಾಳೆ. ನಾನು ನಿಮಗೆ ಹೇಗೆ ತೊಂದರೆ ಕೊಡಲಿ? ನನ್ನ ಧ್ವನಿಯಲ್ಲಿ ಹಿಂಜರಿಕೆ ಇತ್ತು. ಆದರೆ ಮನಸ್ಸಿನ ಆಳದಲ್ಲಿ ಅವರ ಈ ಸಲಹೆಗೆ ನನಗೆ ತುಂಬಾ ಸಂತೋಷವಾಗಿತ್ತು. ಅವರ ಹಿಂದೆ ನಿಂತಿದ್ದ ಅವರ ಪತ್ನಿ ಮುಂದೆ ಬಂದು ಅವನಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈ ಸವರುತ್ತಾ ಹೇಳಿದರು, ಅಯ್ಯೋ ಇಲ್ಲ ಮಗಳೇ, ಇವಳು ಎಷ್ಟು ಮುದ್ದಾದ ಹೂವಿನಂತಹ ಮಗು. ನಾವಿಬ್ಬರು ದಂಪತಿಗಳು ದಿನವಿಡೀ ಒಬ್ಬಂಟಿಯಾಗಿರುತ್ತೇವೆ. ಇವಳು ನಮ್ಮ ಬಳಿ ಆಟವಾಡುತ್ತಾ ಇರುತ್ತಾಳೆ. ನೀನು ನಿಶ್ಚಿಂತೆಯಿಂದ ನಿನ್ನ ಕೆಲಸಕ್ಕೆ ಹೋಗು. ಆಂಟಿಯ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಮಮತೆ ಮತ್ತು ಆತ್ಮೀಯತೆಯನ್ನು ನಾನು ಕಂಡೆ. ಅದು ನನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ಅನುಮಾನಗಳನ್ನು ದೂರಮಾಡಿತು. ನಾನು ಅವರಿಗೆ ಮನಸಾರೆ ಧನ್ಯವಾದಗಳನ್ನು ಅರ್ಪಿಸಿ ಹೇಳಿದೆ, ನಿಮ್ಮಿಬ್ಬರ ಈ ಉಪಕಾರವನ್ನು ನಾನು ಜೀವನ ಪರ್ಯಂತ ಮರೆಯುವುದಿಲ್ಲ. ನಾನು ನಾಳೆಯಿಂದಲೇ ಇವಳನ್ನು ನಿಮ್ಮ ಬಳಿ ಬಿಟ್ಟು ಹೋಗುತ್ತೇನೆ. ನನ್ನ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ಇತ್ತು. ಈ ಅಪರಿಚಿತ ನಗರದಲ್ಲಿ ದೇವರು ನನಗಾಗಿ ದೇವದೂತರನ್ನು ಕಳುಹಿಸಿದ್ದಾನೆ ಎಂದು ನನಗನ್ನಿಸಿತು. ಆ ದಿನದ ನಂತರ ಅದು ನನ್ನ ದಿನಚರಿಯಾಯಿತು. ನಾನು ಬೆಳಿಗ್ಗೆ ಅವನಿಯನ್ನು ಅವರ ಮನೆಯಲ್ಲಿ ಬಿಟ್ಟು ಫ್ಯಾಕ್ಟರಿಗೆ ಹೋಗುತ್ತಿದ್ದೆ ಮತ್ತು ಸಂಜೆ ವಾಪಸ್ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಅವರು ನನ್ನನ್ನು ಪೂರ್ತಿ ತಮ್ಮ ಮಗಳಂತೆಯೇ ಕಾಣತೊಡಗಿದರು ಮತ್ತು ನಾನು ಕೂಡ ಅವರನ್ನು ನನ್ನ ತಂದೆ ತಾಯಿಗಿಂತ ಕಡಿಮೆ ಎಂದು ಭಾವಿಸಿರಲಿಲ್ಲ. ನನ್ನ ಇಡೀ ಜೀವನ ತಂದೆ ತಾಯಿ ಇಲ್ಲದೆಯೇ ಕಳೆದಿತ್ತು. ಆದ್ದರಿಂದ ಅವರ ಆತ್ಮೀಯತೆ ನನಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ಅಂಕಲ್ ಜಿ, ನೀವು ಇಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಾನು ನಿಮಗಾಗಿ ಬಿಸಿ ಬಿಸಿ ರೊಟ್ಟಿಗಳನ್ನು ಮಾಡಿಕೊಂಡು ಬರುತ್ತೇನೆ. ನಿಮ್ಮ ಆರೋಗ್ಯ ಅಷ್ಟೇನೂ ಸರಿಯಿಲ್ಲ. ನಾನು ರಜೆಯ ದಿನಗಳಲ್ಲಿ ಅವರ ಮನೆಗೆ ಹೋಗಿ ಅವರ ಕೆಲಸಗಳನ್ನು ಮಾಡುತ್ತಿದ್ದೆ ಮತ್ತು ಅವರಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದೆ. ಚಿರಾಯುವಾಗು ಮಗಳೇ. ದೇವರು ನಿನಗೆ ಪ್ರಪಂಚದ ಎಲ್ಲಾ ಸುಖಗಳನ್ನು ನೀಡಲಿ. ನೀನು ನಮ್ಮ ಪಾಳುಬಿದ್ದ ಜೀವನದಲ್ಲಿ ವಸಂತವನ್ನು ತಂದಿದ್ದೀಯಾ. ಸಂತೋಷ್ ಅಂಕಲ್ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಿದ್ದರು ಮತ್ತು ಅವರ ಕಣ್ಣುಗಳಲ್ಲಿ ನನಗಾಗಿ ಅಪಾರ ಪ್ರೀತಿ ಕಾಣುತ್ತಿತ್ತು. ನಾನು ಅವರಿಗಾಗಿ ಅಡುಗೆ ಮಾಡುತ್ತಿದ್ದೆ ಮತ್ತು ಇನ್ನುಳಿದ ಕೆಲಸಗಳನ್ನು ಮಾಡುತ್ತಿದ್ದೆ. ಈಗ ಅವರು ನನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಮಮ್ಮಿ ನೋಡಿ, ತಾತ ನನಗೆ ಇಂದು ಹೊಸ ಗೊಂಬೆ ಕೊಡಿಸಿದ್ದಾರೆ. ಅವನಿ ಸಂತೋಷದಿಂದ ಕುಣಿಯುತ್ತಾ ನನ್ನ ಬಳಿ ಬಂದು ತನ್ನ ಆಟಿಕೆಗಳನ್ನು ತೋರಿಸುತ್ತಿದ್ದಳು. ಅವಳ ಮುಗ್ಧವಾದ ನಗು ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಇದೇ ಕಾರಣಕ್ಕಾಗಿ ನನಗೆ ಆ ನಗರದಲ್ಲಿ ಎಂದಿಗೂ ಒಂಟಿತನ ಅಥವಾ ಯಾರೊಬ್ಬರ ಕೊರತೆ ಕಾಣಿಸಲಿಲ್ಲ ಮತ್ತು ನನ್ನ ಮಗಳಿಗೂ ಅಜ್ಜ ಅಜ್ಜಿಯ ಪ್ರೀತಿ ಸಿಕ್ಕಿತು. ಆದರೆ ಆ ಎಲ್ಲಾ ಕ್ಷಣಗಳಲ್ಲಿ ಮತ್ತು ಈ ಒತ್ತಡದ ಜೀವನದಲ್ಲಿ ನಾನು ಒಂದು ನಿಮಿಷವೂ ನನ್ನ ಪತಿಯನ್ನು ಮರೆತಿರಲಿಲ್ಲ. ರಾತ್ರಿಯ ಕತ್ತಲಲ್ಲಿ ಅವನಿ ಮಲಗಿದಾಗ ನನ್ನ ಮನಸ್ಸಿನಲ್ಲಿ ಆಕಾಶ್ನ ಮುಖ ಸುಳಿಯುತ್ತಿತ್ತು ಮತ್ತು ಅವನ ದ್ರೋಹ ನನ್ನನ್ನು ಅತಿಯಾಗಿ ಕಾಡುತ್ತಿತ್ತು. ನಾನು ಬಾಯಿ ಮುಚ್ಚಿಕೊಂಡು ಅಳುತ್ತಿದ್ದೆ ಮತ್ತು ನನ್ನ ಹಣೆಬರಹವನ್ನು ಶಪಿಸುತ್ತಿದ್ದೆ. ಅದು ನನ್ನನ್ನು ಮತ್ತೊಮ್ಮೆ ಒಂಟಿಯನ್ನಾಗಿ ಮಾಡಿತ್ತು. ಕಾಲ ಕಳೆದಂತೆ ಅವನಿ ದೊಡ್ಡವಳಾಗುತ್ತಿದ್ದಳು ಮತ್ತು ನನ್ನ ಫ್ಯಾಕ್ಟರಿ ಕೆಲಸವೂ ಈಗ ಬಹುತೇಕ ಕಾಯಂ ಆಗಿತ್ತು. ನಾನು ಸ್ವಲ್ಪ ಹಣವನ್ನು ಉಳಿಸಿ ಅವನಿಯನ್ನು ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದ್ದೆ. ಅವಳು ಓದಿನಲ್ಲಿ ತುಂಬಾ ಚುರುಕಾಗಿದ್ದಳು ಮತ್ತು ಮನೆಗೆ ಬಂದು ನನಗೆ ತನ್ನ ಇಡೀ ದಿನದ ದಿನಚರಿಯನ್ನು ಹೇಳುತ್ತಿದ್ದಳು. ಸಂತೋಷ್ ಅಂಕಲ್ ಮತ್ತು ಅವರ ಪತ್ನಿ ಕೂಡ ಅವನಿಯ ಬೆಳವಣಿಗೆಯಲ್ಲಿ ಬಹಳ ಒಳ್ಳೆಯ ಪಾತ್ರವನ್ನು ವಹಿಸಿದ್ದರು. ಅವರು ಅವಳಿಗೆ ಒಳ್ಳೆಯ ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಸಂಸ್ಕಾರದ ಮಾತುಗಳನ್ನು ಕಲಿಸುತ್ತಿದ್ದರು. ಅವನಿ ಅವರೊಂದಿಗೆ ಬಹಳವಾಗಿ ಬೆರೆತು ಹೋಗಿದ್ದಳು. ವರ್ಷಗಳು ಉರುಳಿದವು ಮತ್ತು ನನ್ನ ಮಗಳು ಯೌವನದ ಹೊಸ್ತಿಲಿಗೆ ಕಾಲಿಟ್ಟಳು. ಅವಳಿಗೆ ಈಗ 16 ವರ್ಷ ವಯಸ್ಸಾಗಿತ್ತು ಮತ್ತು ಅವಳು ನನಗಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಸುಂದರಿಯಾಗಿದ್ದಳು.
ಅವಳ ಎತ್ತರವೂ ಬಹಳ ಚೆನ್ನಾಗಿತ್ತು ಮತ್ತು ಮುಖದ ಲಕ್ಷಣಗಳು ಕೂಡ ಅಷ್ಟೇ ಸುಂದರವಾಗಿದ್ದವು. ಅವಳ ಸೌಂದರ್ಯವನ್ನು ಕಂಡು ಯಾರೂ ಅವಳನ್ನು ಹೊಗಳದೇ ಇರುತ್ತಿರಲಿಲ್ಲ. ಸುರಭಿ, ನಿನ್ನ ಮಗಳು ಪಕ್ಕಾ ವಜ್ರದಂತಿದ್ದಾಳೆ. ಇವಳಿಗೆ ಯಾರ ಕಣ್ಣೂ ಬೀಳದಿರಲಿ. ನೀನು ಇವಳಿಗೆ ದೃಷ್ಟಿ ತೆಗೆಯುತ್ತಿರು. ಮೊಹಲ್ಲಾದ ಮಹಿಳೆಯರು ನಮ್ಮ ಮನೆಗೆ ಬಂದಾಗಲೆಲ್ಲ ಅವಳನ್ನು ನೋಡಿ ಇದನ್ನೇ ಹೇಳುತ್ತಿದ್ದರು ಮತ್ತು ಅವಳಿಗೆ ಶುಭ ಹಾರೈಸುತ್ತಿದ್ದರು. ನಾನು ಕೂಡ ನಗುನಗುತ್ತಾ ಉತ್ತರಿಸುತ್ತಿದ್ದೆ, ಅಯ್ಯೋ ಅಕ್ಕಾ, ಇದೆಲ್ಲಾ ದೇವರ ಕೃಪೆ. ಅವಳ ಹಣೆಬರಹವು ಅವಳ ಮುಖದಂತೆಯೇ ಸುಂದರವಾಗಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನನ್ನ ಮಗಳನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಮಮತೆಯ ಸಾಗರವೇ ಉಕ್ಕಿಬರುತ್ತಿತ್ತು. ನನಗೆ ಅವಳ ಬಗ್ಗೆ ಹೆಮ್ಮೆ ಎನಿಸುತ್ತಿತ್ತು. ರಾತ್ರಿ ಅವನಿ ಮಲಗಿದ್ದಾಗ ಅವಳನ್ನು ನೋಡುತ್ತಾ ನಾನು ಆಗಾಗ ಯೋಚಿಸುತ್ತಿದ್ದೆ, ನನ್ನ ಪತಿ ಎಂತಹ ದುರದೃಷ್ಟವಂತ ಎಂದು. ದೇವರು ಅವನಿಗೆ ಮಗುವಿನ ಸುಖವನ್ನು ನೀಡಿದನು, ಇಂತಹ ಸುಂದರ ಮಗಳನ್ನು ನೀಡಿದನು, ಆದರೆ ಅವನು ಅದರಿಂದ ವಂಚಿತನಾದನು. ಅವನು ತನ್ನ ಸುಳ್ಳು ಅಹಂಕಾರ ಮತ್ತು ಇನ್ನೊಬ್ಬ ಮಹಿಳೆಗಾಗಿ ತನ್ನ ರಕ್ತವನ್ನೇ ತನ್ನಿಂದ ದೂರ ಮಾಡಿದನು. ಅವನು ಎಂದಿಗೂ ಅವನಿ ಬೆಳೆದು ದೊಡ್ಡವಳಾಗುವುದನ್ನು ಮತ್ತು ನಗುವುದನ್ನು ನೋಡಲು ಸಾಧ್ಯವಾಗಲಿಲ್ಲ. ಈ ಯೋಚನೆ ನನಗೆ ಒಂದು ವಿಚಿತ್ರವಾದ ಅಶಾಂತಿ ಮತ್ತು ಒಳಗಿನಿಂದ ನೋವನ್ನು ನೀಡುತ್ತಿತ್ತು. ಮಮ್ಮಿ, ನೀವು ಯಾವಾಗಲೂ ನನ್ನನ್ನು ಹೀಗೆ ಏಕೆ ನೋಡುತ್ತಿರುತ್ತೀರಿ? ನಾನೇನಾದರೂ ಚೆನ್ನಾಗಿ ಕಾಣುತ್ತಿಲ್ಲವೇ? ಅವನಿ ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುತ್ತಾ ನನ್ನನ್ನು ಕೇಳಿದಳು. ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಪ್ರೀತಿ ಇತ್ತು. ನಾನು ಮುಂದೆ ಹೋಗಿ ಅವಳ ಹಣೆಯ ಮೇಲೆ ಕೈ ಸವರಿ ಪ್ರೀತಿಯಿಂದ ಹೇಳಿದೆ, ನನ್ನ ಜೀವವೇ, ನೀನು ಈ ಪ್ರಪಂಚದ ಅತ್ಯಂತ ಪ್ರೀತಿಯ ಮಗಳು. ನಿನಗಾಗಿ ಬದುಕುವ ಉದ್ದೇಶವನ್ನು ದೇವರು ನನಗೆ ನೀಡಿದ್ದಾನೆ ಎಂದು ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಲೇ ಇರುತ್ತೇನೆ. ನನ್ನ ಕಣ್ಣೀರನ್ನು ಮರೆಮಾಚಲು ನಾನು ಬೇಗನೆ ಮುಖವನ್ನು ತಿರುಗಿಸಿಕೊಳ್ಳುತ್ತಿದ್ದೆ. ಅವನಿ ಈಗ ಶಾಲೆಯಿಂದ ಕಾಲೇಜಿಗೆ ಹೋಗಲು ಶುರುಮಾಡಿದ್ದಳು. ಸಂತೋಷ್ ಅಂಕಲ್ ತುಂಬಾ ವಯಸ್ಸಾಗಿದ್ದರು ಮತ್ತು ಅವರ ಪತ್ನಿ ಕೂಡ ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ನಾನು ಫ್ಯಾಕ್ಟರಿಯಿಂದ ಮನೆಗೆ ಬಂದು ಅವರ ಆರೈಕೆ ಮಾಡುತ್ತಿದ್ದೆ ಮತ್ತು ಅವನಿ ಕೂಡ ಅವರ ಪ್ರತಿಯೊಂದು ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ತಾತ, ನೀವು ಔಷಧಿ ತಿಂದಿದ್ದೀರಾ? ನಾನು ನಿಮಗಾಗಿ ಬಿಸಿ ಹಾಲು ತರುತ್ತೇನೆ. ಅವನಿ ಅವರ ಪಕ್ಕ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಾ ಬಹಳ ಗೌರವದಿಂದ ಕೇಳುತ್ತಿದ್ದಳು. ಹೌದು ಮಗಳೇ, ನನ್ನ ಪಕ್ಕದಲ್ಲೇ ಕುಳಿತುಕೋ ಅವನಿ. ನಿನ್ನ ಮಾತುಗಳನ್ನು ಕೇಳಿದರೆ ಸಾಕು, ನನ್ನ ಎಲ್ಲಾ ಆಯಾಸ ದೂರವಾಗುತ್ತದೆ. ಅವರು ಅವಳ ತಲೆಯ ಮೇಲೆ ಕೈ ಸವರುತ್ತಾ ತಮ್ಮ ಪಕ್ಕದಲ್ಲೇ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಅವನಿಗಾಗಿ ಅಪಾರ ಪ್ರೀತಿ ಇತ್ತು ಮತ್ತು ಆ ಪ್ರೀತಿಯನ್ನು ಕಂಡು ನಾನು ನಿಶ್ಚಿಂತೆಯಾಗಿದ್ದೆ. ಈ ಕ್ರೂರ ಪ್ರಪಂಚದಲ್ಲಿ ನನ್ನ ಮಗಳನ್ನು ಇಷ್ಟೊಂದು ಪ್ರೀತಿಸುವವರು ಯಾರೋ ಒಬ್ಬರಿದ್ದಾರಲ್ಲ ಎಂಬ ಸಮಾಧಾನ ನನಗಿತ್ತು. ಮೊಹಲ್ಲಾದಲ್ಲಿ ಈಗ ಅವಳ ಮದುವೆಯ ಮಾತುಗಳು ಕೂಡ ಕೇಳಿಬರುತ್ತಿದ್ದವು. ಆದರೆ ನಾನು ಇಷ್ಟು ಬೇಗ ನನ್ನ ಅವನಿಯ ಮದುವೆ ಮಾಡಲು ಇಷ್ಟಪಡುತ್ತಿರಲಿಲ್ಲ. ಅವಳು ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕೆಂದು ನಾನು ಬಯಸಿದ್ದೆ. ಇದರಿಂದಾಗಿ ಅವಳು ಎಂದಿಗೂ ಯಾವುದೇ ಗಂಡಸಿನ ಮುಂದೆ ಕೈಚಾಚುವಂತಾಗಬಾರದು ಅಥವಾ ಯಾವುದೇ ಮೋಸಗಾರನ ದಯೆಯಲ್ಲಿ ಬದುಕುವಂತಾಗಬಾರದು ಎಂದುಕೊಂಡಿದ್ದೆ. ಸುರಭಿ ತಂಗಿ, ನನ್ನ ನಾದಿನಿಯ ಮಗ ಸರ್ಕಾರಿ ಕೆಲಸದಲ್ಲಿದ್ದಾನೆ. ಹುಡುಗ ಬಹಳ ಸಜ್ಜನ. ನೀನು ಹೇಳುವುದಾದರೆ ನಾವು ಈಗಿನಿಂದಲೇ ಅವನಿಯ ಸಂಬಂಧದ ಬಗ್ಗೆ ಮಾತುಕತೆ ನಡೆಸೋಣ ಮತ್ತು ಅವರಿಗೆ ಇಷ್ಟವಾದರೆ ಮದುವೆ ಪಕ್ಕಾ ಮಾಡೋಣ. ಒಂದು ದಿನ ನನ್ನ ನೆರೆಯವರು ಬಂದು ಮದುವೆಯ ಪ್ರಸ್ತಾಪವನ್ನು ಮಾಡಿದರು. ಅವರ ಕಣ್ಣುಗಳಲ್ಲಿ ದುರಾಸೆ ಇತ್ತು, ಏಕೆಂದರೆ ಅವನಿಯ ಸೌಂದರ್ಯ ಇಡೀ ಮೊಹಲ್ಲಾದಲ್ಲಿ ಪ್ರಸಿದ್ಧವಾಗಿತ್ತು. ನಾನು ನಗುನಗುತ್ತಾ ನಿರಾಕರಿಸಿದೆ. ಅಕ್ಕ, ಈಗ ನನ್ನ ಮಗಳು ಓದುತ್ತಿದ್ದಾಳೆ. ಅವಳ ಓದು ಮುಗಿಯುವ ಮೊದಲು ನಾನು ಅವಳ ಮದುವೆಯ ಬಗ್ಗೆ ಯೋಚಿಸಲು ಕೂಡ ಸಾಧ್ಯವಿಲ್ಲ. ನನ್ನ ಮಗಳನ್ನು ಈ ಯೋಗ್ಯತೆಗೆ ಸಮಾನವೆಂದು ಭಾವಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾನು ಆ ವಿಷಯವನ್ನು ಅಲ್ಲಿಗೆ ಮುಗಿಸಿದೆ. ನನ್ನ ಜೀವನ ಈಗ ಒಂದು ನೆಮ್ಮದಿಯ ಹಾದಿಯಲ್ಲಿ ಸಾಗುತ್ತಿತ್ತು. ಆದರೆ ಇದರ ಪದರದ ಅಡಿಯಲ್ಲಿ ಎಷ್ಟು ಭಯಾನಕವಾದ ಕಂದಕವೊಂದು ನಿರ್ಮಾಣವಾಗುತ್ತಿದೆ ಮತ್ತು ಅದು ನನ್ನ ಇಡೀ ಪ್ರಪಂಚವನ್ನೇ ನುಂಗಿಹಾಕಲಿದೆ ಎಂಬ ಕಲ್ಪನೆ ಕೂಡ ನನಗಿರಲಿಲ್ಲ. ದಿನಗಳು ಎಂದಿನಂತೆಯೇ ಕಳೆಯುತ್ತಿದ್ದವು. ನಾನು ಬೆಳಿಗ್ಗೆ ಫ್ಯಾಕ್ಟರಿಗೆ ಹೋಗುತ್ತಿದ್ದೆ ಮತ್ತು ಸಂಜೆ ಸುಸ್ತಾಗಿ ಮನೆಗೆ ಮರಳುತ್ತಿದ್ದೆ. ಅವನಿ ಕಾಲೇಜಿಗೆ ಹೋಗುತ್ತಿದ್ದಳು ಮತ್ತು ಸಂತೋಷ್ ಅಂಕಲ್ ಹಾಗೂ ಅವರ ಪತ್ನಿ ಯಾವಾಗಲೂ ನಮ್ಮ ಮನೆಯ ಒಂದು ವಿಶೇಷ ಭಾಗವಾಗಿ ಹೋಗಿದ್ದರು. ಆದರೆ ಕಳೆದ ಕೆಲವು ವಾರಗಳಿಂದ ನಾನು ಅವನಿಯ ನಡವಳಿಕೆಯಲ್ಲಿ ಒಂದು ವಿಚಿತ್ರವಾದ ಬದಲಾವಣೆಯನ್ನು ಗಮನಿಸಲು ಶುರುಮಾಡಿದ್ದೆ. ಅವನಿ ಮಗಳೇ, ಏನಾಯಿತು? ನೀನು ಇತ್ತೀಚೆಗೆ ಬಹಳ ಸುಮ್ಮನಿರುತ್ತೀಯಾ? ನೀನು ನಿನ್ನ ಕಾಲೇಜಿನ ವಿಷಯಗಳನ್ನು ಹೇಳುವುದಿಲ್ಲ ಮತ್ತು ನಿನ್ನ ಗೆಳತಿಯರ ಬಗ್ಗೆಯೂ ಪ್ರಸ್ತಾಪಿಸುವುದಿಲ್ಲ. ಒಂದು ಸಂಜೆ ಅವಳು ಉದಾಸೀನವಾಗಿ ಕುಳಿತಿರುವುದನ್ನು ಕಂಡು ನಾನು ಅವಳ ಹಣೆಯ ಮೇಲೆ ಕೈ ಸವರುತ್ತಾ ಆತಂಕದಿಂದ ಕೇಳಿದೆ,
ಏನಿಲ್ಲ ಮಮ್ಮಿ, ಸುಮ್ಮನೆ ಆಯಾಸವಾಗುತ್ತಿದೆ. ಓದಿನ ಒತ್ತಡ ಬಹಳ ಹೆಚ್ಚಾಗಿದೆ ಮತ್ತು ನನ್ನ ತಲೆ ಕೂಡ ನೋಯುತ್ತಿದೆ ಎಂದಳು ಅವನಿ. ಅವಳು ನನ್ನ ಕಣ್ಣುಗಳಿಂದ ಕಣ್ಣು ತಪ್ಪಿಸುತ್ತಾ ಉತ್ತರಿಸಿದಳು ಮತ್ತು ಬೇಗನೆ ತನ್ನ ಪುಸ್ತಕದಲ್ಲಿ ಮುಖ ಮುಚ್ಚಿಕೊಂಡಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಗಾಬರಿಯದ್ದು ಕಾಣುತ್ತಿತ್ತು. ನಾನು ಅವಳ ಕೂದಲಿನಲ್ಲಿ ಬೆರಳು ಆಡಿಸುತ್ತಾ ಪ್ರೀತಿಯಿಂದ ಹೇಳಿದೆ, ನೀನು ಅತಿಯಾಗಿ ಚಿಂತಿಸಬೇಡ ಮಗಳೇ. ಓದಿನ ಒತ್ತಡ ಜಾಸ್ತಿಯಾಗಿದ್ದರೆ ನೀನು ಕೆಲವು ದಿನ ವಿಶ್ರಾಂತಿ ತಗೋ. ನೀನು ನನ್ನ ಒಬ್ಬಳೇ ಮಗಳು, ನಿನ್ನ ಆರೋಗ್ಯವೇ ನನಗೆ ಎಲ್ಲಕ್ಕಿಂತ ಮಿಗಿಲು. ನನ್ನ ಧ್ವನಿಯಲ್ಲಿ ಒಬ್ಬ ತಾಯಿಯ ಆಳವಾದ ಮಮತೆ ಮತ್ತು ಕಾಳಜಿ ಇತ್ತು. ಮಮ್ಮಿ, ನಾನು ಚೆನ್ನಾಗಿದ್ದೇನೆ, ನೀವು ಗಾಬರಿಯಾಗಬೇಡಿ ಎಂದು ಅವನಿ ಮನಸ್ಸಿಲ್ಲದಿದ್ದರೂ ಉತ್ತರಿಸಿದಳು. ಆದರೆ ಅವಳ ಕಣ್ಣುಗಳಲ್ಲಿ ಅಡಗಿದ್ದ ಶೂನ್ಯತೆ ನನ್ನಿಂದ ಮರೆಯಾಗಲಿಲ್ಲ. ಬಹುಶಃ ನಿಜವಾಗಿಯೂ ಕಾಲೇಜಿನ ಓದು ಸ್ವಲ್ಪ ಕಷ್ಟವಾಗಿರಬಹುದು, ಅದಕ್ಕೆ ನನ್ನ ಮಗಳು ಸುಸ್ತಾಗುತ್ತಿದ್ದಾಳೆ ಎಂದು ನಾನು ಭಾವಿಸಿದೆ. ಮರುದಿನ ರಜೆಯಿತ್ತು. ನಾನು ಮನೆಯ ಕೆಲಸಗಳಲ್ಲಿ ಬ್ಯೂಸಿಯಾಗಿದ್ದೆ. ಆಗಲೇ ಬಾಗಿಲು ಬಡಿಯುವ ಶಬ್ದವಾಯಿತು. ನಾನು ಬಾಗಿಲು ತೆರೆದರೆ ಎದುರಿಗೆ ಸಂತೋಷ್ ಅಂಕಲ್ ನಿಂತಿದ್ದರು. ಅವರ ಕೈಯಲ್ಲಿ ಸಿಹಿಯ ಒಂದು ಡಬ್ಬವಿತ್ತು. ಸುರಭಿ ಮಗಳೇ, ಈ ಸಿಹಿ ತಗೋ. ಇಂದು ನನ್ನ ಪೆನ್ಷನ್ ಬಂದಿತ್ತು, ಅದಕ್ಕೆ ನಿಮ್ಮೆಲ್ಲರ ಬಾಯಿ ಸಿಹಿ ಮಾಡಿಸೋಣ ಅಂತ ಬಂದೆ. ಅವನಿ ಎಲ್ಲಿದ್ದಾಳೆ ಎಂದು ಅವರು ಬಹಳ ಪ್ರೀತಿಯಿಂದ ನಗುತ್ತಾ ಕೇಳಿದರು. ಅವರ ಮುಖದ ಸುಕ್ಕುಗಳು ಸಂತೋಷದಿಂದ ಅರಳಿದ್ದವು. ನಾನು ನಗುನಗುತ್ತಾ ಸಿಹಿಯ ಡಬ್ಬವನ್ನು ಅವರ ಕೈಯಿಂದ ಪಡೆದು ಹೇಳಿದೆ, ಅಂಕಲ್, ನೀವು ಯಾಕೆ ಇಷ್ಟೊಂದು ತೊಂದರೆ ತಗೋತೀರಾ? ನಿಮ್ಮ ಆಶೀರ್ವಾದವೇ ನಮಗೆ ಎಲ್ಲವೂ. ಅವನಿ ಒಳಗಿನ ಕೋಣೆಯಲ್ಲಿ ಮಲಗಿದ್ದಾಳೆ. ನಾನು ಈಗಲೇ ಅವಳನ್ನು ಕರೆಯುತ್ತೇನೆ. ನೀವು ಕುಳಿತುಕೊಳ್ಳಿ, ನಾನು ನಿಮಗಾಗಿ ಚಹಾ ಮಾಡಿಕೊಂಡು ಬರುತ್ತೇನೆ. ಅಯ್ಯೋ ಬೇಡ ಬೇಡ, ಅವಳು ಮಲಗಿರಲಿ. ಅವಳು ತುಂಬಾ ಸುಸ್ತಾಗುತ್ತಾಳೆ. ನಾನು ಅವಳನ್ನು ಸುಮ್ಮನೆ ನೋಡಲು ಬಂದಿದ್ದೆ ಅಷ್ಟೇ. ನೀನು ಚಹಾ ಮಾಡು, ನಾನು ಇಲ್ಲೇ ಕುಳಿತುಕೊಳ್ಳುತ್ತೇನೆ ಎಂದು ಅವರು ಮಂಚದ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದರು. ನಾನು ಚಹಾ ಮಾಡಲು ಅಡುಗೆಮನೆಗೆ ಹೋದೆ. ಸ್ವಲ್ಪ ಸಮಯದ ನಂತರ ನಾನು ಚಹಾ ತಂದಾಗ ಅವರ ಕಣ್ಣುಗಳು ಅವನಿ ಮಲಗಿದ್ದ ಕೋಣೆಯ ಬಾಗಿಲ ಕಡೆಯೇ ನೆಟ್ಟಿದ್ದವು. ಆ ಸಮಯದಲ್ಲಿ ನನಗೆ ಆ ವಿಷಯ ಅಷ್ಟೇನೂ ವಿಚಿತ್ರವೆಂದು ಅನಿಸಲಿಲ್ಲ, ಏಕೆಂದರೆ ನಾನು ಅವರನ್ನು ಒಬ್ಬ ಬಹಳ ಒಳ್ಳೆಯ ಮತ್ತು ಸಜ್ಜನ ಮನುಷ್ಯನೆಂದು ಭಾವಿಸಿದ್ದೆ. ಅವರು ನನ್ನ ಮಗಳನ್ನು ತಮ್ಮ ಸ್ವಂತ ಮಗಳಂತೆಯೇ ಪ್ರೀತಿಸುತ್ತಾರೆ ಎಂದು ನಾನು ನಂಬಿದ್ದೆ. ಅವನಿಯ ಮೌನ ದಿನೇ ದಿನೇ ಹೆಚ್ಚಾಗುತ್ತಲೇ ಇತ್ತು. ಇಡೀ ಮನೆಯಲ್ಲಿ ಕುಣಿದಾಡುತ್ತಿದ್ದ ಆ ಹುಡುಗಿ ಈಗ ಗಂಟೆಗಟ್ಟಲೆ ಒಂದೇ ಕಡೆ ಕಲ್ಲಿನಂತೆ ಕುಳಿತಿರುತ್ತಿದ್ದಳು. ಬಾಗಿಲಲ್ಲಿ ಸಣ್ಣ ಶಬ್ದವಾದರೂ ಅವಳು ಬುರಿ ರೀತಿಯಲ್ಲಿ ಬೆಚ್ಚಿಬೀಳುತ್ತಿದ್ದಳು. ಅವಳ ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳು ಬೀಳಲು ಶುರುವಾಗಿತ್ತು. ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಅತಿಯಾಗಿ ಕಾಡಿದ್ದು ಏನೆಂದರೆ ಅವನಿಯ ದೇಹದಲ್ಲಿ ಉಂಟಾಗುತ್ತಿದ್ದ ಹಠಾತ್ ಬದಲಾವಣೆಗಳು. ಮಮ್ಮಿ, ನನ್ನ ಈ ಸೂಟ್ ತುಂಬಾ ಟೈಟ್ ಆಗಿದೆ. ನನಗೆ ನೀವು ಹೊಸದು ಕೊಡಿಸಿ ಎಂದು ಅವನಿ ಒಂದು ದಿನ ತನ್ನ ದುಪಟ್ಟಾವನ್ನು ಹೊಟ್ಟೆಯ ಸುತ್ತ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾ ಹಿಂಜರಿಕೆಯಿಂದ ಹೇಳಿದಳು. ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಗಾಬರಿ ಇತ್ತು. ನಾನು ಬಟ್ಟೆ ತೊಳೆಯುತ್ತಾ ತಲೆ ಎತ್ತಿ ಅವಳನ್ನು ಆಶ್ಚರ್ಯದಿಂದ ನೋಡುತ್ತಾ ಹೇಳಿದೆ, ಆದರೆ ಇದು ಟೈಟ್ ಹೇಗಾಯಿತು? ಕಳೆದ ತಿಂಗಳಷ್ಟೇ ನೀನು ಇದನ್ನು ಹೊಲಿಸಿದ್ದೆ ಅಲ್ವಾ? ಇದ್ದಕ್ಕಿದ್ದಂತೆ ನಿನ್ನ ತೂಕ ಇಷ್ಟೊಂದು ಹೇಗೆ ಹೆಚ್ಚಾಯಿತು? ನೀನಂತೂ ಬಹಳ ತೆಳ್ಳಗಿದ್ದೆ. ನಾನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಗೊತ್ತಿಲ್ಲ ಮಮ್ಮಿ, ಬಹುಶಃ ನಾನು ಈಗ ರೊಟ್ಟಿಗಳನ್ನು ಜಾಸ್ತಿ ತಿನ್ನಲು ಶುರು ಮಾಡಿದ್ದೇನೆ, ಅದಕ್ಕೆ ನಾನು ದಪ್ಪಗಾಗುತ್ತಿದ್ದೇನೆ ಎಂದು ಅವನಿ ಬೇಗನೆ ಉತ್ತರಿಸಿದಳು ಮತ್ತು ಮುಖವನ್ನು ನನ್ನಿಂದ ತಿರುಗಿಸಿಕೊಂಡಳು. ಅವಳು ಬೆವರಿನಿಂದ ತೊಯ್ದು ಹೋದಂತೆ ಕಾಣುತ್ತಿದ್ದಳು. ನಾನು ನನ್ನ ಕೈಗಳನ್ನು ಚೆನ್ನಾಗಿ ತೊಳೆದು ಅವಳ ಹತ್ತಿರ ಹೋಗಿ ಸಂಶಯದಿಂದ ಹೇಳಿದೆ, ಅವನಿ, ನನ್ನ ಕಡೆ ನೋಡು. ನಿನ್ನ ಮುಖ ಇಷ್ಟೊಂದು ಬೆಳ್ಳಗೆ ಫೇಲಾಗಿ ಯಾಕೆ ಕಾಣುತ್ತಿದೆ? ಮತ್ತು ದೇಹವೂ ತುಂಬಿದಂತೆ ಕಾಣುತ್ತಿದೆ. ನೋಡುತ್ತಿದ್ದಂತೆಯೇ ನಿನ್ನ ಹೊಟ್ಟೆ ಇಷ್ಟೊಂದು ಯಾಕೆ ಮುಂದೆ ಬಂದಿದೆ? ನನಗೆ ಇದೆಲ್ಲ ಸರಿಯನಿಸುತ್ತಿಲ್ಲ. ನಿನಗೆ ಹೊಟ್ಟೆಯಲ್ಲಿ ಏನಾದರೂ ತೊಂದರೆಯಾಗಿದೆಯೇ ಮಗಳೇ? ಇಲ್ಲ ಮಮ್ಮಿ, ಏನೂ ಆಗಿಲ್ಲ. ನೀವು ಸುಮ್ಮನೆ ಗಾಬರಿಯಾಗುತ್ತಿದ್ದೀರಿ. ನಾನು ಪೂರ್ತಿ ಚೆನ್ನಾಗಿದ್ದೇನೆ ಎಂದು ಅವನಿ ಕೋಪ ಮತ್ತು ಗಾಬರಿಯಿಂದ ಹೇಳಿ ವೇಗವಾಗಿ ಕೋಣೆಯಿಂದ ಹೊರಗೆ ಹೋದಳು. ನನ್ನ ಹೃದಯ ಒಂದು ಅಜ್ಞಾತ ಭಯದಿಂದ ಬಡಿಯತೊಡಗಿತು. ಅವಳು ಖಂಡಿತವಾಗಿಯೂ ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅರಿವಾಯಿತು. ಇಂದು ನಾನು ಅವಳನ್ನು ಕೇಳಿದಾಗ ಅವಳ ಮುಖದ ಬಣ್ಣ ಪೂರ್ತಿ ಬಿಳಿಚಿಕೊಂಡಿತ್ತು ಮತ್ತು ಕಣ್ಣುಗಳಲ್ಲಿ ವಿಚಿತ್ರವಾದ ಕೆಂಪೇರಿತ್ತು. ಒಬ್ಬ ತಾಯಿಯ ಸಿಕ್ಸ್ತ್ ಸೆನ್ಸ್ ನನ್ನ ಮಗಳ ಜೊತೆ ಏನೋ ವಿಚಿತ್ರವಾಗಿ ನಡೆಯುತ್ತಿದೆ ಎಂದು ಪದೇ ಪದೇ ಎಚ್ಚರಿಸುತ್ತಿತ್ತು. ಅವಳ ಬೆಳೆಯುತ್ತಿರುವ ಹೊಟ್ಟೆ ಮತ್ತು ಅವಳ ದೀರ್ಘ ಮೌನ ನನಗೆ ರಾತ್ರಿ ನಿದ್ದೆ ಮಾಡಲು ಬಿಡುತ್ತಿರಲಿಲ್ಲ. ನಾನು ಇನ್ನು ಮುಂದೆ ಇದನ್ನು ಹೀಗೆಯೇ ಕಡೆಗಣಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದೆ.
ಮರುದಿನ ನಾನು ಫ್ಯಾಕ್ಟರಿಯಿಂದ ಅರ್ಧದಿನದ ರಜೆ ತಗೊಂಡು ಮನೆಗೆ ವಾಪಸ್ ಬಂದೆ. ಅವನಿ ಮಂಚದ ಮೇಲೆ ಮಲಗಿ ಚಾವಣಿಯನ್ನು ದಿಟ್ಟಿಸುತ್ತಿದ್ದಳು. ಏಳು ಅವನಿ, ಬೇಗ ರೆಡಿಯಾಗು, ನಾವು ಈಗಲೇ ಡಾಕ್ಟರ್ ಹತ್ತಿರ ಹೋಗುತ್ತಿದ್ದೇವೆ ಎಂದು ನಾನು ಕೋಣೆಗೆ ಬಂದ ತಕ್ಷಣ ತೀರ್ಪು ನೀಡುವಂತೆ ಹೇಳಿದೆ. ನನ್ನ ಧ್ವನಿಯಲ್ಲಿ ಕಿಂಚಿತ್ತೂ ಪ್ರೀತಿಯಿರಲಿಲ್ಲ. ಡಾಕ್ಟರ್ ಹತ್ತಿರನಾ? ಯಾಕೆ ಮಮ್ಮಿ? ನಾನು ಪೂರ್ತಿ ಚೆನ್ನಾಗಿದ್ದೇನೆ ಅಂತ ನಿಮಗೆ ಹೇಳುತ್ತಿದ್ದೇನೆ ಅಲ್ವಾ? ನಾನು ಎಲ್ಲಿಗೂ ಬರುವುದಿಲ್ಲ. ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ? ಎಂದು ಅವನಿ ಒಮ್ಮೆಲೇ ಹೌಹಾರಿ ಎದ್ದಳು ಮತ್ತು ಗಾಬರಿಯಿಂದ ಹೇಳಿದಳು. ಅವಳ ಇಡೀ ದೇಹ ನಡುಗುತ್ತಿತ್ತು. ಆದರೆ ನಾನು ಸ್ವಲ್ಪ ಕೋಪ ತೋರಿಸುತ್ತಾ ಕಟ್ಟುನಿಟ್ಟಾಗಿ ಅವಳ ತೋಳನ್ನು ಹಿಡಿದು ಹೇಳಿದೆ, ನೀನು ನಿನ್ನನ್ನು ಕನ್ನಡಿಯಲ್ಲಿ ನೋಡ್ಕೋ. ನಿನ್ನ ಸ್ಥಿತಿ ಏನಾಗುತ್ತಿದೆ? ನಿನ್ನ ಹೊಟ್ಟೆಯಲ್ಲಿ ಏನೋ ತೊಂದರೆಯಿದೆ ಎಂದು ನನಗೆ ಖಂಡಿತ ಅನಿಸುತ್ತಿದೆ. ನಾವು ಒಂದು ಬಾರಿ ಚೆಕಪ್ ಮಾಡಿಸಲೇಬೇಕು. ಎಲ್ಲವೂ ಸರಿಯಾಗಿದ್ದರೆ ಪರವಾಗಿಲ್ಲ, ನಾವು ವಾಪಸ್ ಬರೋಣ. ಅದಕ್ಕೆ ನಡೆ, ಬೇಗನೆ ಬೇರೆ ಡ್ರೆಸ್ ಹಾಕಿಕೋ. ನನ್ನ ಧಾಟಿಯ ಗಡಸುತನ ನೋಡಿ ಅವಳು ಹೆಚ್ಚು ವಾದ ಮಾಡಲಾಗಲಿಲ್ಲ ಮತ್ತು ಅಳುತ್ತಲೇ ಬಟ್ಟೆ ಬದಲಾಯಿಸಿದಳು. ನಾನು ಅವಳನ್ನು ಗುಟ್ಟಾಗಿ ಮೊಹಲ್ಲಾದವರ ಕಣ್ಣಿಗೆ ಬೀಳದಂತೆ ಪಕ್ಕದ ಕ್ಲಿನಿಕ್ಗೆ ಕರೆದುಕೊಂಡು ಹೋದೆ. ಕ್ಲಿನಿಕ್ ಒಳಗೆ ಔಷಧಿಗಳ ವಾಸನೆ ಹರಡಿತ್ತು ಮತ್ತು ನನ್ನ ಹೃದಯ ಯಾವುದೋ ಅಜ್ಞಾತ ಅಪಾಯದ ಮುನ್ಸೂಚನೆಯನ್ನು ಪದೇ ಪದೇ ಮೆದುಳಿಗೆ ನೀಡುತ್ತಿತ್ತು. ಅವನಿ ನನ್ನ ಜೊತೆ ಬೆಂಚ್ ಮೇಲೆ ಕುಳಿತು ಸತತವಾಗಿ ತನ್ನ ಕೈಗಳನ್ನು ಉಜ್ಜಿಕೊಳ್ಳುತ್ತಿದ್ದಳು ಮತ್ತು ಅವಳ ಮುಖದಲ್ಲಿ ಭಾರೀ ಉದಾಸೀನತೆ ಆವರಿಸಿತ್ತು. ಸುರಭಿ ಅವರೇ, ನೀವು ಒಳಗೆ ಬನ್ನಿ. ಡಾಕ್ಟರ್ ಮ್ಯಾಡಮ್ ಕರೆಯುತ್ತಿದ್ದಾರೆ ಎಂದು ನರ್ಸ್ ಕೋಣೆಯಿಂದ ಹೊರಬಂದು ಕೂಗಿದರು. ನಾನು ಅವನಿಯ ಕೈ ಹಿಡಿದು ಒಳಗೆ ಪ್ರವೇಶಿಸಿದೆ. ಡಾಕ್ಟರ್ ಅವನಿಯ ಚೆಕಪ್ ಅನ್ನು ಸರಿಯಾಗಿ ಮಾಡಿದರು ಮತ್ತು ಅವಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಅವನಿ ಪ್ರತಿ ಪ್ರಶ್ನೆಗೆ ಉತ್ತರಿಸಿ ತಲೆ ತಗ್ಗಿಸಿಕೊಳ್ಳುತ್ತಿದ್ದಳು ಮತ್ತು ಪದೇ ಪದೇ ಹಿಂಜರಿಯುತ್ತಿದ್ದಳು. ಚೆಕಪ್ ನಂತರ ಡಾಕ್ಟರ್ ಅವನಿಯನ್ನು ಹೊರಗೆ ಕಳುಹಿಸಿದರು ಮತ್ತು ನನಗೆ ಎದುರಿಗಿರುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ನೋಡಿ ಸುರಭಿ ಅವರೇ, ನೀವು ಒಬ್ಬ ತಿಳುವಳಿಕೆಯುಳ್ಳ ಮಹಿಳೆಯಂತೆ ಕಾಣುತ್ತೀರಿ. ನಾನು ನಿಮ್ಮಿಂದ ಏನನ್ನೂ ಮುಚ್ಚಿಡಲು ಬಯಸುವುದಿಲ್ಲ ಎಂದು ಡಾಕ್ಟರ್ ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಬಹಳ ಗಂಭೀರವಾಗಿ ಹೇಳಿದರು. ಅವರ ಮುಖದಲ್ಲಿ ಯಾವುದೇ ಮೃದುತ್ವ ಅಥವಾ ನಗು ಇರಲಿಲ್ಲ. ಹೇಳಿ ಡಾಕ್ಟರ್ ಮ್ಯಾಡಮ್, ನನ್ನ ಮಗಳಿಗೆ ಏನು ತೊಂದರೆಯಾಗಿದೆ? ಅವಳಿಗೆ ಯಾವುದಾದರೂ ದೊಡ್ಡ ಕಾಯಿಲೆ ಬಂದಿದೆಯೇ ಎಂದು ನಾನು ಆತುರ ಮತ್ತು ಗಾಬರಿಯಿಂದ ಕೇಳಿದೆ. ನನ್ನ ಉಸಿರು ಎದೆಯಲ್ಲೇ ಸಿಕ್ಕಿಹಾಕಿಕೊಂಡಂತಾಗಿತ್ತು. ಇಲ್ಲ, ಯಾವುದೇ ಕಾಯಿಲೆ ಇಲ್ಲ. ನಿಮ್ಮ ಮಗಳು ವಾಸ್ತವವಾಗಿ ಗರ್ಭಿಣಿಯಾಗಿದ್ದಾಳೆ ಮತ್ತು ಗರ್ಭಧಾರಣೆಯಲ್ಲಿ ಕನಿಷ್ಠ 3 ರಿಂದ 4 ತಿಂಗಳಾಗಿದೆ. ನಿಮ್ಮ ಮನೆಯಲ್ಲೇ ಇದ್ದರೂ ಸಹ ನಿಮಗೆ ಇಷ್ಟೊಂದು ದೊಡ್ಡ ಬದಲಾವಣೆಯ ಅರಿವಾಗಲಿಲ್ಲವೇ? ಡಾಕ್ಟರ್ ಮಾತುಗಳು ಯಾವುದೋ ಭಾರವಾದ ಸುತ್ತಿಗೆಯಂತೆ ನನ್ನ ತಲೆಗೆ ಬಡಿದವು. ಅದು ನನ್ನ ಪಾದದ ಕೆಳಗಿನ ನೆಲವನ್ನೇ ಕಸಿದುಕೊಂಡಂತಾಯಿತು. ಕೋಣೆಯ ಗೋಡೆಗಳು ನನ್ನ ಕಣ್ಣೆದುರು ತಿರುಗುತ್ತಿವೆ ಎಂದು ನನಗನ್ನಿಸಿತು. ಯಾರೋ ನನ್ನ ಕಿವಿಗೆ ಕರಗಿದ ಸೀಸವನ್ನು ಸುರಿದಂತೆ ಭಾಸವಾಯಿತು. ಕಣ್ಣೆದುರು ಕತ್ತಲೆ ಆವರಿಸಿತು. ನಾನು ಅಲ್ಲೇ ಕುರ್ಚಿಯ ಮೇಲೆ ಪ್ರಾಣವಿಲ್ಲದಂತೆ ಕುಳಿತುಬಿಟ್ಟೆ. ಇದು ನೀವು ಏನು ಹೇಳುತ್ತಿದ್ದೀರಿ ಡಾಕ್ಟರ್ ಮ್ಯಾಡಮ್? ನನ್ನ ಮಗಳಿಗೆ ಈಗ ತಾನೇ 18 ವರ್ಷ ತುಂಬಿದೆ. ಅವಳು ಇನ್ನೂ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ಅವಳಿಗೆ ಮದುವೆಯೂ ಆಗಿಲ್ಲ. ಖಂಡಿತ ನಿಮ್ಮ ರಿಪೋರ್ಟ್ ತಪ್ಪಾಗಿರಬಹುದು. ನನ್ನ ಮಗಳು ಅಂತಹವಳಲ್ಲ. ಅವಳು ಬಹಳ ಸಂಸ್ಕಾರಿ ಮತ್ತು ಮುಗ್ಧ ಮಗು ಎಂದು ನಾನು ಅಳುತ್ತಾ ನಿರಾಕರಿಸುತ್ತಾ ಡಾಕ್ಟರ್ ಎದುರು ಬೇಡಿಕೊಳ್ಳಲು ಪ್ರಾರಂಭಿಸಿದೆ. ಡಾಕ್ಟರ್ ಮ್ಯಾಡಮ್ ಸಹಾನುಭೂತಿಯಿಂದ ಆದರೆ ಕಟ್ಟುನಿಟ್ಟಾಗಿ ಉತ್ತರಿಸಿದರು, ನೋಡಿ ಸುರಭಿ ಅವರೇ, ನನ್ನ ರಿಪೋರ್ಟ್ ಪೂರ್ತಿ ಸರಿಯಾಗಿದೆ. ಸತ್ಯ ಇದೇ ಆಗಿದೆ. ನೀವು ಇದನ್ನು ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಮಗಳು ನಿಜವಾಗಿಯೂ ಗರ್ಭಿಣಿಯಾಗಿದ್ದಾಳೆ. ನೀವು ಮನೆಗೆ ಹೋಗಿ ಅವಳನ್ನೇ ಕೇಳಿ ಇದೆಲ್ಲ ಹೇಗೆ ಆಯಿತು ಮತ್ತು ಇದಕ್ಕೆ ಜವಾಬ್ದಾರರು ಯಾರು ಎಂದು. ಇಲ್ಲಿ ಅಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಈಗ ಆಗಿರುವುದು ಆಗಿಹೋಗಿದೆ. ನಾನು ಕ್ಲಿನಿಕ್ನಿಂದ ಹೊರಬಂದಾಗ ನನ್ನ ಕಾಲುಗಳಲ್ಲಿ ಜೀವವೇ ಉಳಿದಿರಲಿಲ್ಲ. ಅವನಿ ಹೊರಗೆ ಬೆಂಚ್ ಮೇಲೆ ಕುಳಿತಿದ್ದಳು. ನನ್ನನ್ನು ನೋಡಿ ಎದ್ದು ನಿಂತಳು. ಅವಳು ನನ್ನ ಕಣ್ಣೀರು ತುಂಬಿದ ಕಣ್ಣುಗಳನ್ನು ಮತ್ತು ನಡುಗುತ್ತಿರುವ ದೇಹವನ್ನು ನೋಡಿದಾಗ ಅವಳ ಮುಖವು ಭಯದಿಂದ ಬೆಳ್ಳಗಾಗಿ ಹೋಯಿತು. ನಾನು ಅವಳ ಕೈಯನ್ನು ಜೋರಾಗಿ ಹಿಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ನನ್ನ ಉಗುರುಗಳು ಅವಳ ಹಸ್ತಕ್ಕೆ ಚುಚ್ಚುತ್ತಿದ್ದವು. ಆದರೆ ನಾನು ಒಂದು ಶಬ್ದವನ್ನೂ ಮಾತನಾಡಲಿಲ್ಲ. ನಾನು ಅವಳನ್ನು ಹಾಗೆಯೇ ಎಳೆದುಕೊಂಡು ಮನೆಗೆ ಬಂದೆ. ಮನೆಗೆ ಹೆಜ್ಜೆ ಇಟ್ಟ ತಕ್ಷಣ ನಾನು ಬಾಗಿಲ ಚಿಲಕ ಹಾಕಿದೆ ಮತ್ತು ಅವನಿಯನ್ನು ಜೋರಾಗಿ ತಳ್ಳಿ ಕೋಣೆಯ ನೆಲದ ಮೇಲೆ ಬೀಳಿಸಿದೆ. ನಾನು ಕೋಪದಿಂದ ನಡುಗುತ್ತಿದ್ದೆ. ನನಗೆ ಆ ಕ್ಷಣದಲ್ಲಿ ಭಯಂಕರವಾದ ದುಃಖ ಮತ್ತು ಅವಮಾನದ ಅರಿವಾಗುತ್ತಿತ್ತು. ಇದೆಲ್ಲ ಏನು ಅವನಿ? ನೀನು ನನ್ನ ಮುಖಕ್ಕೆ ಮಸಿ ಬಳಿದೆ.
ನಾನು ನಿನಗೆ ಈ ದಿನಕ್ಕಾಗಿಯೇ ಸಾಕಿದ್ದೇನಾ? ಹೇಳು, ಈ ಕೃತ್ಯ ಎಸಗಿದ ಆ ಮೃಗ ಯಾರು? ಎಂದು ನಾನು ಪೂರ್ತಿ ಶಕ್ತಿಯಿಂದ ಕಿರುಚುತ್ತಾ ಕೇಳಿದೆ. ನನ್ನ ಧ್ವನಿ ಎಷ್ಟು ಜೋರಾಗಿತ್ತೆಂದರೆ ನನ್ನ ಗಂಟಲು ಹರಿದು ಹೋಗುತ್ತದೆಯೇನೋ ಎಂಬಂತಿತ್ತು. ಅವನಿ ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳು ತನ್ನ 2 ಕೈಗಳಿಂದ ಮುಖ ಮುಚ್ಚಿಕೊಂಡಳು ಮತ್ತು ಸತತವಾಗಿ ಇಲ್ಲವೆಂಬಂತೆ ತಲೆಯಾಡಿಸುತ್ತಿದ್ದಳು. ಆದರೆ ಅವಳ ಬಾಯಿಂದ ಒಂದು ಶಬ್ದವೂ ಹೊರಬರುತ್ತಿರಲಿಲ್ಲ. ಯಾಕೆ ಮಾತಾಡ್ತಿಲ್ಲ? ಅಷ್ಟಕ್ಕೂ ಯಾರ ಶಿಕಾರಿಯಾಗಿದ್ದೀಯಾ ನೀನು? ನಾನು ದಿನವಿಡೀ ಫ್ಯಾಕ್ಟರಿಯಲ್ಲಿ ರಕ್ತ ಸುರಿಸಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿದ್ದೇನೆ, ನಿನಗೆ ಚೆನ್ನಾಗಿ ಓದಿಸಿ ಗೌರವದ ಬದುಕು ನೀಡಲು. ಆದರೆ ನೀನು ನನ್ನ ಬೆನ್ನ ಹಿಂದೆ ಇದೆಲ್ಲಾ ಮಾಡಿದ್ದೀಯಾ? ಯಾರು ಮಾಡಿದ್ದು ನಿನಗೆ ಹೀಗೆ? ನಾನು ಮುಂದೆ ಹೋಗಿ ಅವಳ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಅವಳ ಮುಖವನ್ನು ಮೇಲೆತ್ತಿದೆ. ನನ್ನ ಕಣ್ಣುಗಳಲ್ಲಿ ರಕ್ತವಿಳಿದಂತಾಗಿತ್ತು. ನನ್ನನ್ನು ಕ್ಷಮಿಸಿ ಮಮ್ಮಿ. ನನಗೆ ಏನೂ ಗೊತ್ತಿಲ್ಲ. ನಾನು ನಿಮಗೆ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಬೇಕಿದ್ದರೆ ನನ್ನನ್ನು ಕೊಂದುಬಿಡಿ ಎಂದು ಅವಳು ಭಯದಿಂದ ಗಡಗಡ ನಡುಗುತ್ತಾ ಬಿಕ್ಕಳಿಕೆಯ ಮಧ್ಯೆ ಬಹಳ ಕಷ್ಟಪಟ್ಟು ಹೇಳಿದಳು. ಅವಳ ಮುಖದಲ್ಲಿ ಎಂತಹ ಭಯವಿತ್ತೆಂದರೆ ಅವಳು ಯಾವುದೋ ಭಯಾನಕ ದೃಶ್ಯವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ಹಾಗಾದರೆ ನಿನ್ನನ್ನು ಕೊಲ್ಲಲೆಂದೇ ನಾನು ಇಷ್ಟು ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದೇನಾ? ಆ ದೌರ್ಭಾಗ್ಯವಂತನ ಹೆಸರನ್ನು ಹೇಳು ಮೊದಲು. ನಾನು ಅವನ ರಕ್ತ ಕುಡಿಯುತ್ತೇನೆ. ಕಾಲೇಜಿನ ಯಾವುದಾದರೂ ಹುಡುಗ ನಿನಗೆ ಮೋಸ ಮಾಡಿದ್ದಾನಾ ಅಥವಾ ಮೊಹಲ್ಲಾದ ಯಾವುದಾದರೂ ಆವಾರ ಹುಡುಗನ ಕಣ್ಣಿಗೆ ಬಿದ್ದಿದ್ದೆಯಾ ನೀನು? ನಾನು ಸತತವಾಗಿ ಅವಳನ್ನು ಕೇಳುತ್ತಿದ್ದೆ ಮತ್ತು ನನ್ನ ಕಣ್ಣೀರು ಅವಳ ಮುಖದ ಮೇಲೆ ಬೀಳುತ್ತಿತ್ತು. ಇಲ್ಲ ಮಮ್ಮಿ, ಅಂತಹವರು ಯಾರೂ ಇಲ್ಲ ಮತ್ತು ನನಗೆ ಯಾರೊಂದಿಗೂ ಯಾವುದೇ ಸಂಬಂಧವಿಲ್ಲ. ನನಗೆ ಏನೂ ಗೊತ್ತಿಲ್ಲ. ದೇವರಾಣೆಗೂ ನನ್ನನ್ನು ಏನನ್ನೂ ಕೇಳಬೇಡಿ. ಅವಳು ನನ್ನಿಂದ ಕಣ್ಣು ತಪ್ಪಿಸತೊಡಗಿದಳು ಮತ್ತು ತನ್ನನ್ನು ತಾನೇ ಒಂದು ಮೂಲೆಯಲ್ಲಿ ಮುದುಡಿಕೊಂಡಳು. ಅವಳ ನಡವಳಿಕೆ ನನಗೆ ಇನ್ನಷ್ಟು ಹುಚ್ಚು ಹಿಡಿಸುತ್ತಿತ್ತು. ಅವಳು ಹೆಸರನ್ನು ಏಕೆ ಹೇಳುತ್ತಿಲ್ಲ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಯಾರನ್ನಾದರೂ ಪ್ರೀತಿಸುತ್ತಿದ್ದಳಾ ಮತ್ತು ಅವನನ್ನು ಉಳಿಸಲು ಬಯಸುತ್ತಿದ್ದಳಾ? ಅದಕ್ಕಾಗಿಯೇ ಅವನ ಹೆಸರನ್ನು ಹೇಳುತ್ತಿಲ್ಲವೇ ಅಥವಾ ಅವಳ ಹೃದಯದಲ್ಲಿ ಅಂತಹ ಯಾವುದೋ ಭಯವಿದೆಯೇ? ಅದು ಅವಳ ಬಾಯಿಗೆ ಬೀಗ ಹಾಕಿದೆಯೇ? ನಾನು ಅವಳ ಮುಂದೆ ಕೈಮುಗಿದೆ, ಅವಳ ಕಾಲುಗಳನ್ನು ಹಿಡಿದುಕೊಂಡೆ, ನನ್ನ ಮಮತೆಯ ಆಣೆ ಹಾಕಿದೆ. ಆದರೆ ಅವಳು ಕಲ್ಲಿನ ಮೂರ್ತಿಯಂತೆ ಕೇವಲ ಅಳುತ್ತಾ ನಿಂತಿದ್ದಳು ಮತ್ತು ತನ್ನ ತುಟಿಗಳನ್ನು ಹೊಲಿದುಕೊಂಡಿದ್ದಳು. ನಾನು ಯಾವಾಗ ಅವಳನ್ನು ಕೇಳಿದರೂ ಅವಳ ಮುಖದ ಬಣ್ಣ ಹಾರಿಹೋಗುತ್ತಿತ್ತು ಮತ್ತು ಕಣ್ಣುಗಳಲ್ಲಿ ಭಯ ಕಾಣಿಸುತ್ತಿತ್ತು. ಆದರೆ ನಾನು ಪದೇ ಪದೇ ಕೇಳಿದರೂ ಅವಳು ನನಗೆ ಏನನ್ನೂ ಹೇಳುತ್ತಿರಲಿಲ್ಲ. ನಾನು ಎಷ್ಟು ಬುರಿ ರೀತಿಯಲ್ಲಿ ಸುಸ್ತಾಗಿದ್ದೆ ಎಂದರೆ ನನ್ನೊಳಗೆ ಇನ್ನು ಮಾತಾಡುವ ಶಕ್ತಿಯೇ ಇರಲಿಲ್ಲ. ನಾನು ಅಲ್ಲೇ ನೆಲದ ಮೇಲೆ ಅವಳ ಪಕ್ಕದಲ್ಲೇ ಬಿದ್ದು ಅಳತೊಡಗಿದೆ. ನಾನು ನನ್ನ ಇಡೀ ಜೀವನವನ್ನು ದುಃಖ ಮತ್ತು ದ್ರೋಹದಲ್ಲೇ ಕಳೆದಿದ್ದೇನೆ. ಮೊದಲು ನನ್ನ ತಂದೆ ನನ್ನನ್ನು ಬಿಟ್ಟರು. ನಂತರ ನನ್ನ ಅತ್ತೆ ನನ್ನ ಮೇಲೆ ಎಲ್ಲಾ ದೌರ್ಜನ್ಯಗಳನ್ನೂ ಎಸಗಿದರು. ಆಮೇಲೆ ನನ್ನ ಪತಿ ನನಗೆ ಅತ್ಯಂತ ದೊಡ್ಡ ದ್ರೋಹ ಮಾಡಿದರು. ಆದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ನಾನು ನನ್ನ ಇದೇ ಮಗಳಿಗಾಗಿ ಪ್ರತಿಯೊಂದು ಬಿರುಗಾಳಿಯನ್ನೂ ಎದುರಿಸಿದೆ. ಆದರೆ ಇಂದು ನನ್ನ ಸ್ವಂತ ಮಗಳೇ ನನ್ನ ಎಲ್ಲಾ ಶ್ರಮವನ್ನು ಮತ್ತು ನನ್ನ ಗೌರವವನ್ನು ಮಣ್ಣುಪಾಲು ಮಾಡಿದ್ದಳು. ದಿನವಿಡೀ ಕೋಣೆಯ ಬಾಗಿಲು ಮುಚ್ಚಿಯೇ ಇತ್ತು. ಅವಳು ಏನನ್ನೂ ತಿನ್ನಲಿಲ್ಲ ಮತ್ತು ನಾನು ಅವಳಿಗೆ ಒಂದು ಹನಿ ನೀರನ್ನೂ ಕೊಡಲಿಲ್ಲ. ಸಂಜೆ ಕತ್ತಲಾಗುತ್ತಿದ್ದಂತೆ ನನ್ನ ಹೃದಯದಲ್ಲಿ ಆತಂಕ ಹೆಚ್ಚಾಗತೊಡಗಿತು. ಅಷ್ಟಕ್ಕೂ ಅವನು ಯಾರಿರಬಹುದು ಎಂದು ನಾನು ಸತತವಾಗಿ ಯೋಚಿಸುತ್ತಿದ್ದೆ. ನಮ್ಮ ಜೀವನದ ಭಾಗವಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಕಡೆಗೂ ನನ್ನ ಮೆದುಳು ಹೋಗುತ್ತಿತ್ತು. ಆದರೆ ನನ್ನ ಒಡನಾಟ ಎಷ್ಟು ಸೀಮಿತವಾಗಿತ್ತೆಂದರೆ ನನ್ನ ಮನಸ್ಸಿಗೆ ಯಾವುದೇ ಹೆಸರು ಬರುತ್ತಲೇ ಇರಲಿಲ್ಲ. ಕಾಲೇಜಿನ ಯಾವುದಾದರೂ ಹುಡುಗನ ಮೇಲೆ ಸಂಶಯ ಪಡುವುದು ಕಷ್ಟವಾಗಿತ್ತು, ಏಕೆಂದರೆ ಅವನಿಯ ದಿನಚರಿ ಬಹಳ ಸರಳವಾಗಿತ್ತು. ಅವಳು ನೇರವಾಗಿ ಕಾಲೇಜಿಗೆ ಹೋಗುತ್ತಿದ್ದಳು ಮತ್ತು ಅಲ್ಲಿಂದ ನೇರವಾಗಿ ಮನೆಗೆ ಬರುತ್ತಿದ್ದಳು. ಅವಳಲ್ಲಿ ನಾನು ಎಂದಿಗೂ ಯಾವುದೇ ಸಂಶಯಾಸ್ಪದ ನಡವಳಿಕೆಯನ್ನು ಕಂಡಿರಲಿಲ್ಲ. ಹಾಗಾದರೆ ಇದೆಲ್ಲವೂ ಯಾವಾಗ ಮತ್ತು ಹೇಗೆ ಆಯಿತು? ರಾತ್ರಿಯ ಸಮಯದಲ್ಲಿ ನಾನು ತುಂಬಾ ಆತಂಕದಲ್ಲಿದ್ದೆ. ನಿದ್ರೆ ನನ್ನ ಕಣ್ಣುಗಳಿಂದ ಬಹುದೂರವಿತ್ತು. ಇಷ್ಟೊಂದು ತೊಂದರೆ ಮತ್ತು ಮಾನಸಿಕ ಪೀಡೆಯಲ್ಲಿ ನಿದ್ದೆ ಹೇಗೆ ತಾನೇ ಬರುತ್ತದೆ? ನನ್ನ ಮೆದುಳು ಸತತವಾಗಿ ಗೊಂದಲಕ್ಕೆ ಒಳಗಾಗಿತ್ತು. ಆಗ ಇದ್ದಕ್ಕಿದ್ದಂತೆ ಕೋಣೆಯ ಹೊರಗೆ ಯಾರೋ ನಡೆಯುವ ಶಬ್ದ ಕೇಳಿಸಿತು. ನಾನು ಒಮ್ಮೆಲೇ ಹೌಹಾರಿ ಎದ್ದು ಕುಳಿತೆ. ಯಾರದು? ಅಲ್ಲಿ ಯಾರಿದ್ದಾರೆ? ಎಂದು ನಾನು ಹೆದರುತ್ತಾ ಸಣ್ಣ ಧ್ವನಿಯಲ್ಲಿ ಕೇಳಿದೆ ಮತ್ತು ಬೇಗನೆ ಹಾಸಿಗೆಯಿಂದ ಕೆಳಗಿಳಿದೆ. ಆದರೆ ಸುತ್ತಮುತ್ತ ಯಾರೂ ಇರಲಿಲ್ಲ. ಮತ್ತು ನನ್ನ ಮಗಳು ಅವನಿ ತನ್ನ ಮಂಚದ ಮೇಲೆ ಗಾಢನಿದ್ರೆಯಲ್ಲಿದ್ದಳು. ನಾನು ನಿಟ್ಟುಸಿರುಬಿಟ್ಟೆ. ಆದರೆ ಸ್ವಲ್ಪ ಸಮಯದ ನಂತರ ನನಗೆ ಅನಿಸಿತು, ನನ್ನ ಮಗಳು ನಿದ್ರೆಯಲ್ಲಿ ತಾನೇ ಏನೋ ಬಡಬಡಿಸುತ್ತಿದ್ದಳು. ನನ್ನ ಹತ್ತಿರ ಬರಬೇಡಿ.
ನನ್ನಿಂದ ದೂರವಿರಿ. ದೇವರಿಗೋಸ್ಕರ ನನ್ನನ್ನು ಬಿಟ್ಟುಬಿಡಿ. ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಭಯ ಮತ್ತು ದಿಗಿಲು ಇತ್ತು. ಈಗ ನನಗೆ ವಿಚಿತ್ರವಾದ ಭಯವಾಗತೊಡಗಿತು. ನಾನು ಅವಳ ಹತ್ತಿರ ಹೋಗಿ ಅವಳ ಹಣೆಯ ಮೇಲೆ ಕೈ ಸವರಿದೆ. ಅವಳ ಇಡೀ ಮುಖ ಬೆವರಿನಿಂದ ತೊಯ್ದು ಹೋಗಿತ್ತು ಮತ್ತು ಅವಳು ಸಣ್ಣದಾಗಿ ನಡುಗುತ್ತಿದ್ದಳು. ನಾನು ಆ ಸಮಯದಲ್ಲಿ ಅವಳನ್ನು ಎಬ್ಬಿಸುವುದು ಸರಿಯಲ್ಲ ಎಂದು ಭಾವಿಸಿ ಇಡೀ ರಾತ್ರಿ ಜಾಗರಣೆ ಮಾಡಿಯೇ ಕಳೆದಿದೆ. ಆದರೆ ಈ ವಿಷಯ ಈಗ ಸಾಮಾನ್ಯವಾದುದಾಗಿರಲಿಲ್ಲ. ಮರುದಿನವೇ ನನಗೆ ಅನಿಸಿತು, ರಾತ್ರಿ ಕೋಣೆಯ ಬಾಗಿಲನ್ನು ಯಾರೋ ಹೊರಗಿನಿಂದ ತೆರೆದಿದ್ದಾರೆ ಎಂದು. ಅವನಿ, ರಾತ್ರಿ ನೀನು ಹೊರಗೆ ಹೋಗಿದ್ದೆಯಾ? ಬಾಗಿಲು ಯಾಕೆ ತೆರೆದಿತ್ತು? ನಾನು ಅವಳಿಗೆ ಉಪಹಾರ ತಯಾರಿಸುತ್ತಾ ಸಂಶಯದ ದೃಷ್ಟಿಯಿಂದ ಕೇಳಿದೆ. ಇಲ್ಲ ಮಮ್ಮಿ, ನಾನು ಮಲಗಿದ್ದೆ. ನನಗೆ ಏನೂ ಗೊತ್ತಿಲ್ಲ. ಬಹುಶಃ ಗಾಳಿಗೆ ತೆರೆದಿರಬಹುದು ಎಂದು ಅವಳು ನನ್ನಿಂದ ಕಣ್ಣು ತಪ್ಪಿಸುತ್ತಾ ಹೆದರಿದ ಧಾಟಿಯಲ್ಲಿ ಉತ್ತರಿಸಿದಳು ಮತ್ತು ಬೇಗನೆ ತನ್ನ ಕೋಣೆಯಿಂದ ಹೊರಗೆ ಹೋದಳು. ನಾನು ನನ್ನ ಮಗಳನ್ನು ಯಾವಾಗಲೂ ಹೆದರಿಕೆ ಮತ್ತು ಮೌನದಲ್ಲಿ ಇರುವುದನ್ನು ಗಮನಿಸುತ್ತಿದ್ದೆ. ಅವಳು ನನ್ನ ಕಣ್ಣುಗಳನ್ನು ನೋಡಿ ಮಾತನಾಡುವುದನ್ನೇ ಬಿಟ್ಟಿದ್ದಳು. ಈಗ ಇದು ಪ್ರತಿದಿನದ್ದಾಯಿತು. ಕೆಲವೊಮ್ಮೆ ರಾತ್ರಿಯ ಕೊನೆಯ ಜಾವದಲ್ಲಿ ಯಾರೋ ನಡೆಯುವ ಶಬ್ದ ಕೇಳಿಸುತ್ತಿತ್ತು. ಇನ್ನು ಕೆಲವೊಮ್ಮೆ ಬಾಗಿಲು ತೆರೆಯುವ ಸಣ್ಣ ಶಬ್ದ ಬರುತ್ತಿತ್ತು. ಆದರೆ ನಾನು ಎದ್ದು ಹೊರಗೆ ನೋಡಿದಾಗ ನನಗೆ ಯಾರೂ ಕಾಣಿಸುತ್ತಿರಲಿಲ್ಲ. ಮನೆಯಲ್ಲಿ ಒಂದು ವಿಚಿತ್ರವಾದ ಭಯ ಆವರಿಸಿತ್ತು. ಆದರೆ ನಾನು ತಾಯಿ ಪ್ರತಿಯೊಂದು ಕಷ್ಟವನ್ನೂ ಎದುರಿಸಿ ತನ್ನ ಮಗುವನ್ನು ರಕ್ಷಿಸುತ್ತಾಳೆ. ಸತ್ಯವೇನೆಂದು ನಾನು ತಿಳಿದೇ ತೀರುತ್ತೇನೆ ಮತ್ತು ರಾತ್ರಿಯ ಕತ್ತಲಲ್ಲಿ ನನ್ನ ಮಗಳ ಜೀವನವನ್ನು ನರಕ ಮಾಡುತ್ತಿರುವ ಆ ವ್ಯಕ್ತಿ ಯಾರು ಎಂದು ಪತ್ತೆಹಚ್ಚಲು ನಿರ್ಧರಿಸಿದೆ. ಮಮ್ಮಿ, ಇಂದು ನೀವು ನನ್ನ ಹಾಸಿಗೆಯ ಮೇಲೆ ಏಕೆ ಮಲಗುತ್ತಿದ್ದೀರಿ? ನಿಮ್ಮ ಹಾಸಿಗೆ ಆ ಕಡೆ ಇದೆ ಅಲ್ವಾ? ಅವನಿ ಆಶ್ಚರ್ಯದಿಂದ ನಾನು ಅವಳ ಮಂಚದ ಮೇಲೆ ಹಾಸಿಗೆ ಸರಿಪಡಿಸುವುದನ್ನು ನೋಡಿ ಕೇಳಿದಳು. ಏನಿಲ್ಲ ಮಗಳೇ, ಇಂದು ನನ್ನ ಹಾಸಿಗೆಯ ಮೇಲೆ ನೀನು ಮಲಗು. ನನಗೆ ಈ ಮೂಲೆಯಲ್ಲಿ ಗಾಳಿ ಬರುತ್ತಿಲ್ಲ, ಶೆಕೆ ತುಂಬಾ ಜಾಸ್ತಿ ಇದೆ. ನಾನು ಸುಳ್ಳು ಹೇಳುತ್ತಾ ಅವನಿಯನ್ನು ನನ್ನ ಹಾಸಿಗೆಯ ಬಳಿ ಕಳುಹಿಸಿದೆ ಮತ್ತು ನಾನು ಅವಳ ಜಾಗದಲ್ಲಿ ಅವಳ ಮಂಚದ ಮೇಲೆ ಮಲಗಿಕೊಂಡೆ. ರಾತ್ರಿಯ ಸುಮಾರು ಮಧ್ಯರಾತ್ರಿ 2 ಗಂಟೆಯ ಸಮಯ. ಕೋಣೆಯಲ್ಲಿ ಗಾಢ ಅಂಧಕಾರವಿತ್ತು. ಆಗ ಇದ್ದಕ್ಕಿದ್ದಂತೆ ಬಾಗಿಲು ನಿಧಾನವಾಗಿ ತೆರೆಯಿತು. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನಾನು ನನ್ನ ಉಸಿರನ್ನು ಬಿಗಿಹಿಡಿದುಕೊಂಡೆ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಂಡೆ. ನಂತರ ಹೆಜ್ಜೆಗಳ ಶಬ್ದ ಕೇಳಿಸತೊಡಗಿತು. ಅದು ನೇರವಾಗಿ ನನ್ನ ಕಡೆಗೆ ಬರುತ್ತಿತ್ತು. ನಾನು ಹೊದ್ದುಕೊಂಡಿದ್ದ ಹೊದಿಕೆಯನ್ನು ಒಂದು ಬದಿಯಿಂದ ಸರಿಸಿ ನೋಡಿದೆ. ಬರುವವನಿಗೆ ನಾನು ಎಚ್ಚರವಾಗಿದ್ದೇನೆ ಎಂಬ ಅನುಮಾನ ಬಾರದಿರಲಿ ಎಂದು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಆದರೆ ನನಗೆ ಕೋಣೆಯ ಗೋಡೆಯ ಮೇಲೆ ಒಂದು ಕಪ್ಪು ನೆರಳು ಕಾಣಿಸಿತು. ಅದು ನೇರವಾಗಿ ನನ್ನ ಮಗಳ ಹಾಸಿಗೆಯ ಕಡೆಗೆ ಸಾಗುತ್ತಿತ್ತು. ಆದರೆ ಇಂದು ಆ ಹಾಸಿಗೆಯ ಮೇಲೆ ನಾನೇ ಮಲಗಿದ್ದೆ. ಈಗ ನನಗೆ ನನ್ನ ಉಸಿರೇ ನಿಂತು ಹೋಗುತ್ತದೆ ಮತ್ತು ನನ್ನ ಹೃದಯ ಎದೆಯಿಂದ ಹೊರಗೆ ಬರುತ್ತದೆ ಎಂಬಂತೆ ಭಾಸವಾಯಿತು. ಆದರೆ ಆ ನೆರಳು ನಿಧಾನವಾಗಿ ಮಂಚದ ಹತ್ತಿರ ಬಂದು ತನ್ನ ಕೈಯನ್ನು ಮುಂದೆ ಚಾಚಿದ ತಕ್ಷಣ ನಾನು ಒಮ್ಮೆಲೇ ಹೌಹಾರಿ ಎದ್ದು ಕುಳಿತೆ. ಆ ಮನುಷ್ಯ ನನ್ನ ಪಕ್ಕದಲ್ಲೇ ನಿಂತಿದ್ದನು. ನಾನು ಇದ್ದಕ್ಕಿದ್ದಂತೆ ಚಾದರವನ್ನು ಸುತ್ತಿರುವ ಆ ಮನುಷ್ಯನನ್ನು ನೋಡಿದೆ. ಅವನ ಮೈಮೇಲಿದ್ದ ಚಾದರವನ್ನು ನಾನು ಪೂರ್ಣ ಶಕ್ತಿಯಿಂದ ಎಳೆದೆ. ಅವನು ಅಲ್ಲಿಂದ ಓಡುತ್ತಿದ್ದನು. ಯಾರು ನೀನು? ನಿಲ್ಲು, ನಾನು ನಿನ್ನನ್ನು ಜೀವಂತ ಬಿಡುವುದಿಲ್ಲ ಎಂದು ನಾನು ಕಿರುಚುತ್ತಾ ಅವನನ್ನು ಹಿಡಿಯಲು ಪ್ರಯತ್ನಿಸಿದೆ. ಅವನು ತನ್ನನ್ನು ಮುಚ್ಚಿಕೊಳ್ಳಲು ಮತ್ತು ಅಲ್ಲಿಂದ ಓಡಿಹೋಗಲು ಬಯಸುತ್ತಿದ್ದನು. ಆದರೆ ಅಷ್ಟರಲ್ಲೇ ಅವನು ಯಾರೆಂದು ನಾನು ಗುರುತಿಸಿದ್ದೆ. ಅವನ ಮುಖವನ್ನು ನಾನು ಒಂದು ಕ್ಷಣ ನೋಡಿದ್ದೆ. ಆದರೆ ಇದನ್ನು ಕಂಡ ತಕ್ಷಣ ನನ್ನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ಏಕೆಂದರೆ ಅವನು ಯಾವುದೇ ಅಪರಿಚಿತನಾಗಿರಲಿಲ್ಲ. ನಾನು ಬುರಿ ರೀತಿಯಲ್ಲಿ ನಡುಗತೊಡಗಿದೆ. ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು. ಆ ನೆರಳು ಓಡಿ ಹೊರಗೆ ಹೋಗಿತ್ತು. ಆದರೆ ನನ್ನ ದೇಹ ಕಲ್ಲಿನಂತಾಯಿತು. ಮರುದಿನ ಬೆಳಿಗ್ಗೆ ಬಾಗಿಲು ಬಡಿಯುವ ಶಬ್ದವಾಯಿತು. ನಾನು ನಡುಗುವ ಕೈಗಳಿಂದ ಬಾಗಿಲು ತೆರೆದೆ. ಎದುರಿಗೆ ಆ ಹಿರಿಯ ವ್ಯಕ್ತಿ ನಿಂತಿದ್ದನು. ಸಂತೋಷ್ ಅಂಕಲ್. ಯಾರ ಮುಖದಲ್ಲಿ ಅಪಾರವಾದ ಸಹಾನುಭೂತಿ ಇತ್ತೋ, ಯಾರನ್ನು ನಾನು ನನ್ನ ತಂದೆ ಅಥವಾ ಸಹೋದರನಂತೆ ಭಾವಿಸಿದ್ದೆನೋ ಮತ್ತು ಇವರೇ ನನ್ನ ಹಾಗೂ ನನ್ನ ಮಗಳ ರಕ್ಷಕರು ಎಂದು ನಂಬಿದ್ದೆನೋ ಅವರು. ಆದರೆ ವಾಸ್ತವದಲ್ಲಿ ಅವರೇ ನನ್ನ ಮಗಳ ಅಪರಾಧಿಯಾಗಿದ್ದರು. ಅವರ ಮುಖದ ನಗು ಮತ್ತು ಮೃಗದಂತಹ ಕಣ್ಣುಗಳನ್ನು ನೋಡಿದ ತಕ್ಷಣ ನನಗೆ ಒಬ್ಬ ರಾಕ್ಷಸ ಮತ್ತು ವಿಷಪೂರಿತ ಹಾವು ಕಣ್ಣೆದುರು ಬಂದಂತಾಯಿತು. ಇವನೇ ನನ್ನ ಪ್ರಪಂಚವನ್ನು ಹಾಳುಮಾಡಿದ ಅಪರಾಧಿ. ನನ್ನ ಕೈಗಳು ನಡುಗತೊಡಗಿದವು. ಆದರೂ ನಾನು ನನ್ನ ಧ್ವನಿಯನ್ನು ಗಟ್ಟಿಮಾಡಿಕೊಂಡು ಕೋಪದಿಂದ ಹೇಳಿದೆ, ನೀನು ಹೀಗೆ ಏಕೆ ಮಾಡಿದೆ? ನನ್ನ ಜೊತೆ ನನ್ನ ಮುಗ್ಧ ಮಗುವಿನ ಜೀವನವನ್ನು ಏಕೆ ಹಾಳುಮಾಡಿದೆ?
ನಾನು ನಿನ್ನನ್ನು ಏನೆಂದು ನಂಬಿದ್ದೆ, ಆದರೆ ನೀನು ಎಂತಹವನಾಗಿ ಹೊರಹೊಮ್ಮಿದೆ. ನಾನು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ದ್ವೇಷದಿಂದ ಕೇಳಿದೆ. ಅವನ ನಗು ಒಂದು ಕ್ಷಣ ತತ್ತರಿಸಿತು. ನಂತರ ಅವನು ಬಹಳ ಉದ್ಧಟತನದಿಂದ ಹೇಳಿದ, ಸರಿ, ಈಗ ನೀನು ನನ್ನನ್ನು ಏನು ಮಾಡಬಲ್ಲೆ? ನೀನೊಬ್ಬ ಅಸಹಾಯಕ ಹೆಣ್ಣುಮಗಳು. ನಿನ್ನ ಮಗಳ ಮೇಲೆ ನನ್ನ ಮನಸ್ಸಾಯಿತು, ಅಷ್ಟೇ. ಇದೆಲ್ಲವೂ ನಡೆದುಹೋಯಿತು. ನಾನೇನು ಬಲವಂತ ಮಾಡಿಲ್ಲ, ಅವಳೇ ಸಿದ್ಧವಿದ್ದಳು. ಅವನು ಎಷ್ಟು ಆರಾಮವಾಗಿ ಇದೆಲ್ಲವನ್ನೂ ಹೇಳುತ್ತಿದ್ದನೆಂದರೆ ನನ್ನ ರಕ್ತ ಕುದಿಯತೊಡಗಿತು. ನಾನು ಒಬ್ಬ ಅನಾಥೆ ಎಂದು ಅವನು ಭಾವಿಸಿದ್ದನು ಮತ್ತು ನನ್ನ ಮಗಳನ್ನು ಅವನು ಅವಮಾನಿಸಿದರೂ ನಾನು ಸುಮ್ಮನೆ ತಮಾಷೆ ನೋಡುತ್ತೇನೆಂದು ಅಂದುಕೊಂಡಿದ್ದನು. ನಾನು ಅವನ ಮುಖಕ್ಕೆ ಜೋರಾಗಿ ಒಂದು ಕಪಾಳಮೋಕ್ಷ ಮಾಡಿದೆ ಮತ್ತು ಅವನ ಮುಖದ ಮೇಲೆಯೇ ಬಾಗಿಲು ಹಾಕಿದೆ. ಅದೇ ದಿನ ನಾನು ಮಗಳ ಬಳಿ ಹೋಗಿ ಆ ಮನುಷ್ಯನ ಬಗ್ಗೆ ಕೇಳಿದಾಗ ಅವಳು ಹೇಳಿದಳು, ಮಮ್ಮಿ, ಆ ಮನುಷ್ಯನ ಹೆಸರನ್ನು ನನ್ನ ಮುಂದೆ ಎತ್ತಬೇಡಿ, ಅವನು ನನ್ನನ್ನು ಕೊಂದುಬಿಡುತ್ತಾನೆ. ಅವನು ಬಹಳ ಕ್ರೂರಿ. ಅವನಿ ನನ್ನನ್ನು ನೋಡಿ ಅಳುತ್ತಾ ಕಿರುಚಿದಳು ಮತ್ತು ತನ್ನ ಮುಖವನ್ನು ಮುಚ್ಚಿಕೊಂಡಳು. ಅವನು ನಿನ್ನ ಜೊತೆ ಇಷ್ಟೊಂದು ದೊಡ್ಡ ಪಾಪ ಮಾಡಿದರೂ ನೀನು ಸುಮ್ಮನಿದ್ದೆಯಾ? ನೀನು ನನಗೆ ಏಕೆ ಹೇಳಲಿಲ್ಲ? ನೀನು ನನಗೆ ಹೆದರುತ್ತಿದ್ದೆಯಾ ಎಂದು ನಾನು ಅವನಿಯನ್ನು ಅಪ್ಪಿಕೊಂಡು ಅಳುತ್ತಾ ಕೇಳಿದೆ. ನೀವು ಹೇಳುತ್ತಿದ್ದಿರಿ ಅವರು ನನ್ನ ತಾತನಂತೆ ತಂದೆಯಂತೆ ಎಂದು. ಆದರೆ ಅವರು ಒಬ್ಬ ಮೃಗ. ನಾನು ನಿಮಗೆ ಏನಾದರೂ ಹೇಳಿದರೆ ನಿಮ್ಮನ್ನು ಜೀವಂತವಾಗಿ ಕೊಲ್ಲುತ್ತೇನೆ ಎಂದು ಅವರು ನನಗೆ ಬೆದರಿಕೆ ಹಾಕಿದ್ದರು. ಮಮ್ಮಿ ನನ್ನನ್ನು ಇಲ್ಲಿಂದ ದೂರ ಕರೆದುಕೊಂಡು ಹೋಗಿ, ನನಗೆ ತುಂಬಾ ಭಯವಾಗುತ್ತಿದೆ. ಅವಳ ಬಿಕ್ಕಳಿಕೆ ನಿಲ್ಲುತ್ತಿರಲಿಲ್ಲ. ಮೊದಲ ಬಾರಿಗೆ ನಾನು ನನ್ನ ಮಗಳ ಕಣ್ಣುಗಳಲ್ಲಿ ಇಂತಹ ಭೀಕರವಾದ ಭಯವನ್ನು ನೋಡಿದ್ದೆ. ಅಂದೇ ನನಗೆ ಅರಿವಾಯಿತು, ನಿಜವಾಗಿಯೂ ಹೆಣ್ಣುಮಕ್ಕಳ ತಲೆಯ ಮೇಲೆ ತಂದೆಯ ನೆರಳು ಇರುವುದು ಎಷ್ಟು ದೊಡ್ಡ ಆಶೀರ್ವಾದ ಎಂದು. ಒಂದು ವೇಳೆ ಇಂದು ನಾನು ನನ್ನ ಪತಿ ಆಕಾಶ್ ಜೊತೆ ಇರುತ್ತಿದ್ದರೆ ಯಾರೂ ಈ ರೀತಿ ಬಂದು ನನ್ನ ಮಗಳ ಗೌರವಕ್ಕೆ ಧಕ್ಕೆ ತರಲು ಸಾಧ್ಯವಿರುತ್ತಿರಲಿಲ್ಲ. ಆ ಮನುಷ್ಯ ನನ್ನನ್ನು ಒಬ್ಬಂಟಿ ಮತ್ತು ಅಬಲೆ ಎಂದು ಭಾವಿಸಿದ್ದನು. ನಾನು ತಕ್ಷಣವೇ ನಿರ್ಧಾರ ಮಾಡಿದೆ ಮತ್ತು ಅವನಿಯನ್ನು ಕರೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ರಾಕ್ಷಸನ ವಿರುದ್ಧ ಕ್ರಮ ಕೈಗೊಂಡೆ. ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಅವನನ್ನು ಬಂಧಿಸಿದರು. ಆದರೆ ನನಗೆ ಈಗ ಹೆಚ್ಚಿನ ಆಸರೆಯ ಅಗತ್ಯವಿತ್ತು. ನಾನು ನನ್ನ ಅಹಂಕಾರವನ್ನು ಬದಿಗೊತ್ತಿ ಮೊದಲ ಬಾರಿಗೆ ನನ್ನ ಪತಿ ಆಕಾಶ್ ಬಳಿ ಹೋಗಿ ಕ್ಷಮೆ ಕೇಳಿದೆ. ನನಗೆ ಅವರ ಬಂಗಲೆಯ ವಿಳಾಸ ಮೊದಲೇ ತಿಳಿದಿತ್ತು. ನಾನು ಅವರ ಮುಂದೆ ಹೋಗಿ ನಿಂತುಕೊಂಡೆ. ಸುರಭಿ, ನೀನು ಇಲ್ಲಿ ಇಷ್ಟು ವರ್ಷಗಳ ನಂತರ? ಮತ್ತು ಇದು ನನ್ನ ಮಗಳೇ? ಇದು ಅವನಿ ಅಲ್ವಾ? ಅವಳ ಈ ಸ್ಥಿತಿ ಮಾಡಿದವರು ಯಾರು? ಆಕಾಶ್ ನಮ್ಮನ್ನು ಈ ಸ್ಥಿತಿಯಲ್ಲಿ ಕಂಡು ಆಶ್ಚರ್ಯದಿಂದ ಕೇಳಿದರು. ಅವರ ಕಣ್ಣುಗಳಲ್ಲಿ ಇಂದು ಕೂಡ ಅದೇ ಪ್ರೀತಿ ಇತ್ತು. ನನ್ನನ್ನು ಕ್ಷಮಿಸಿಬಿಡು ಆಕಾಶ್, ನಾನು ಭಾವನೆಗಳಿಗೆ ಒಳಗಾಗಿ ನಿನ್ನನ್ನು ಬಿಟ್ಟು ಹೋಗಿದ್ದೆ. ಆದರೆ ಇಂದು ನನ್ನ ಮಗಳಿಗೆ ನಿನ್ನ ಆಸರೆಯ ಅಗತ್ಯ ತುಂಬಾ ಇದೆ. ಒಬ್ಬ ರಾಕ್ಷಸ ಅವಳ ಮುಗ್ಧತೆಯನ್ನು ಕಿತ್ತುಕೊಂಡಿದ್ದಾನೆ. ನಾನು ಅಳುತ್ತಾ ಅವರಿಗೆ ಎಲ್ಲಾ ಸತ್ಯವನ್ನು ತಿಳಿಸಿದೆ. ನನ್ನ ಪತಿಗೆ ಈ ವಿಷಯ ತಿಳಿದಾಗ ಅವರು ಕೋಪದಿಂದ ಸ್ಫೋಟಗೊಂಡರು. ಆ ಮನುಷ್ಯನಿಗೆ ಎಷ್ಟು ಧೈರ್ಯ, ಅವನು ನನ್ನ ಮಗಳ ಕಡೆಗೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆಯೇ ಎಂದು ಗುಡುಗಿದರು. ನಾನು ಅವನನ್ನು ಜೀವಂತ ಬಿಡುವುದಿಲ್ಲ. ಪ್ರಪಂಚವೇ ನೆನಪಿಟ್ಟುಕೊಳ್ಳುವಂತಹ ಗತಿ ಅವನಿಗೆ ಕಾಣಿಸುತ್ತೇನೆ. ಆಕಾಶ್ ಅತ್ಯಂತ ಭಯಾನಕ ಧಾಟಿಯಲ್ಲಿ ಹೇಳಿದರು ಮತ್ತು ತಕ್ಷಣವೇ ಪೊಲೀಸ್ ಸ್ಟೇಷನ್ ತಲುಪಿದರು. ಆಕಾಶ್ ತಮ್ಮ ಅಧಿಕಾರ ಮತ್ತು ಪ್ರಭಾವವನ್ನು ಪೂರ್ಣವಾಗಿ ಬಳಸಿದರು ಮತ್ತು ಆ ಮನುಷ್ಯನಿಗೆ ಸಿಗಬೇಕಾದ ಶಿಕ್ಷೆಯನ್ನು ಕೊಡಿಸಿದರು. ನ್ಯಾಯಾಲಯವು ಅವನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿತು. ಇದರ ನಂತರ ಆಕಾಶ್ ನನ್ನನ್ನು ಮತ್ತು ನನ್ನ ಮಗಳನ್ನು ಗೌರವಯುತವಾಗಿ ಮನೆಗೆ ಕರೆದುಕೊಂಡು ಬಂದರು. ಅವರ ಮೊದಲ ಪತ್ನಿ ಈಗ ತೀರಿಹೋಗಿದ್ದರು ಮತ್ತು ಅವರು ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ತಮ್ಮ ಜೀವನದಲ್ಲಿ ಸೇರಿಸಿಕೊಂಡಿರಲಿಲ್ಲ. ನನ್ನ ಮಗಳಿಗೆ ನ್ಯಾಯ ಸಿಕ್ಕಿತ್ತು, ಆದರೆ ಅವಳ ಶರೀರ ಮತ್ತು ಆತ್ಮದ ಮೇಲೆ ಬಿದ್ದ ಗಾಯಗಳು ಇಷ್ಟು ಬೇಗ ಮಾಯುವಂತಹದ್ದಾಗಿರಲಿಲ್ಲ. ನಂತರ ಮಗುವಿನ ಜನನದ ಸಮಯ ಬಂದಾಗ ಅವನಿ ಮೃತಪಟ್ಟ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಮ್ಮಿ, ಇದೆಲ್ಲ ನನ್ನಿಂದಲೇ ಆಗಿದೆ. ನಾನು ಬಹಳ ಕೆಟ್ಟವಳು, ನಾನೇ ಅಪರಾಧಿ. ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾರೆ ಎಂದು ಅವನಿ ತನ್ನ ಆ ಮೃತ ಮಗುವನ್ನು ನೋಡಿ ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾ ಗಂಟೆಗಟ್ಟಲೆ ಅಳುತ್ತಿದ್ದಳು. ಅವಳು ತನ್ನನ್ನೇ ದೋಷಿ ಎಂದು ಭಾವಿಸುತ್ತಿದ್ದಳು. ಆಕಾಶ್ ಅವಳ ಸ್ಥಿತಿಯನ್ನು ನೋಡಿ ಅವಳನ್ನು ನಗರದ ಒಬ್ಬ ದೊಡ್ಡ ಮನೋವೈದ್ಯರ ಬಳಿ ಸೈಕಾಲಜಿಸ್ಟ್ ಕರೆದುಕೊಂಡು ಹೋದರು. ಅವರು ಪ್ರತಿದಿನ ಅವಳನ್ನು ಥೆರಪಿಗಾಗಿ ಕರೆದೊಯ್ಯುತ್ತಿದ್ದರು ಮತ್ತು ಅಲ್ಲಿ ವೈದ್ಯರು ಅವಳೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು. ಅನೇಕ ತಿಂಗಳುಗಳ ನಂತರ ಅವನಿ ಸಹಜ ಸ್ಥಿತಿಗೆ ಮರಳಿದಳು. ಅವಳ ಮುಖದಲ್ಲಿ ಮತ್ತೆ ನಿಧಾನವಾಗಿ ನಗು ಕಾಣಿಸಿಕೊಳ್ಳಲಾರಂಭಿಸಿತು ಮತ್ತು ಈಗ ತನ್ನ ತಂದೆಯ ಪ್ರೀತಿಯ ನೆರಳಿನಲ್ಲಿ ಅವಳು ತನ್ನ ಭೂತಕಾಲದ ಆ ಭಯಾನಕ ನೆನಪುಗಳಿಂದ ಹೊರಬರುತ್ತಿದ್ದಳು.
ನನ್ನ ಈ ಕಥೆಯು ತಮ್ಮ ಹೆಣ್ಣು ಮಕ್ಕಳನ್ನು ಬೇರೆಯವರ ಭರವಸೆಯ ಮೇಲೆ ಬಿಡುವ ಅಥವಾ ಇತರರನ್ನು ಕುರುಡಾಗಿ ನಂಬುವ ಪ್ರತಿಯೊಬ್ಬರಿಗೂ ಒಂದು ಪಾಠವಾಗಿದೆ. ಇಂತಹ ಕೆಲಸವನ್ನು ಎಂದಿಗೂ ಮಾಡಬೇಡಿ, ಏಕೆಂದರೆ ಒಬ್ಬ ಪರಕೀಯನನ್ನು ನಂಬಿ ಅವನಿಗೆ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅನುಮತಿ ನೀಡುವುದು ಅಂದರೆ ನಿಮ್ಮ ಮನೆಗೆ ನೀವೇ ಕನ್ನ ಹಾಕಲು ಅವಕಾಶ ನೀಡಿದಂತೆ. ಏಕೆಂದರೆ ಕೆಲವು ಜನರು ಒಳ್ಳೆಯತನದ ಮುಖವಾಡವನ್ನು ಧರಿಸಿಕೊಂಡಿರುತ್ತಾರೆ, ಆದರೆ ಒಳಗಿನಿಂದ ಅವರ ಮನಸ್ಸು ಅತಿ ಕಪ್ಪಾಗಿರುತ್ತದೆ. ಅವರು ತಮ್ಮ ನಟನೆಯಲ್ಲಿ ಎಷ್ಟು ನಿಪುಣರಿರುತ್ತಾರೆಂದರೆ ನಾವು ಅವರ ಅಸಲಿ ರೂಪವನ್ನು ಎಂದಿಗೂ ನೋಡಲು ಸಾಧ್ಯವಾಗುವುದಿಲ್ಲ. ನಮಗೆ ಅವರ ಅಸಲಿ ಸತ್ಯ ತಿಳಿಯುವಷ್ಟರಲ್ಲಿ ಬಹಳ ತಡವಾಗಿ ಹೋಗಿರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಅಪಾಯ ಯಾವಾಗಲೂ ಹೊರಗಿನ ಅಪರಿಚಿತರಿಂದಲೇ ಬರುವುದಿಲ್ಲ. ಬದಲಾಗಿ ನಾವು ಯಾರನ್ನು ಕುರುಡಾಗಿ ನಂಬುತ್ತೇವೆಯೋ ಅವರೇ ಕೆಲವೊಮ್ಮೆ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗುತ್ತಾರೆ. ಒಬ್ಬ ತಾಯಿಯ ಅಸಹಾಯಕತೆ, ಅವಳ ಹೋರಾಟ ಮತ್ತು ಮಗಳಿಗಾಗಿ ಉತ್ತಮ ಜೀವನವನ್ನು ರೂಪಿಸುವ ಅವಳ ಪ್ರಯತ್ನವು ಕೇವಲ ಒಳ್ಳೆಯ ಉದ್ದೇಶಗಳಿದ್ದರೆ ಸಾಲದು ಎಂದು ತೋರಿಸುತ್ತದೆ. ಎಚ್ಚರಿಕೆಯಿಂದ ಇರುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ನಮ್ಮ ಮಕ್ಕಳ ಮೌನವನ್ನು ಹಗುರವಾಗಿ ತೆಗೆದುಕೊಳ್ಳುವುದು ಬಹಳ ದೊಡ್ಡ ತಪ್ಪಾಗಬಹುದು, ಏಕೆಂದರೆ ಅವರ ಭಯದ ಹಿಂದೆ ಯಾವುದೋ ಗಾಢವಾದ ಸತ್ಯ ಅಡಗಿರಬಹುದು. ಅಂತಿಮವಾಗಿ ಈ ಕಥೆಯು ಕಲಿಸುವುದೇನೆಂದರೆ, ಹೆಣ್ಣು ಮಕ್ಕಳ ಸುರಕ್ಷತೆಯ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬುವುದು ಅಪಾಯಕಾರಿಯಾಗಬಹುದು. ಒಬ್ಬ ತಾಯಿಯ ಜಾಗರೂಕತೆ, ಧೈರ್ಯ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಹೆಜ್ಜೆಯೇ ಅವಳ ಮಗಳ ಜೀವನವನ್ನು ಉಳಿಸಬಹುದು. ಹಾಗಾದರೆ ಸ್ನೇಹಿತರೆ, ನೀವು ಯಾವ ನಗರದಿಂದ ನಮ್ಮ ಕಥೆಯನ್ನು ಕೇಳುತ್ತಿದ್ದೀರಿ? ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ಹೈಪ್ ನೀಡಿ. ಹಾಗೆಯೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಈ ಶ್ರಮ ನಿಮಗೆ ಇಷ್ಟವಾಗಿದ್ದರೆ ನನಗೆ ಸೂಪರ್ ಥ್ಯಾಂಕ್ಸ್ ನೀಡುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ತೋರಿಸಿ. ಇದರಿಂದ ನಾನು ನಿಮಗಾಗಿ ಇಂತಹ ಅದ್ಭುತ ಕಥೆಗಳನ್ನು ತರುತ್ತಿರಲು ಸಾಧ್ಯವಾಗುತ್ತದೆ. ಈ ಕಥೆಯ ಉದ್ದೇಶ ಸಮಾಜವನ್ನು ಜಾಗೃತಗೊಳಿಸುವುದು ಮತ್ತು ಮಕ್ಕಳ ಸುರಕ್ಷತೆ ಹಾಗೂ ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂದು ತಿಳಿಸುವುದಾಗಿದೆ. ಯಾವುದೇ ಸಂಶಯಾಸ್ಪದ ಪರಿಸ್ಥಿತಿಯನ್ನು ನಿರ್ಲಕ್ಷಿಸಬೇಡಿ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ಕೈಗೊಳ್ಳಿ. ವೀಕ್ಷಕರಲ್ಲಿ ವಿನಂತಿಯೇನೆಂದರೆ ಇದನ್ನು ಒಂದು ಪಾಠ ಮತ್ತು ಜಾಗೃತಿಯ ರೂಪದಲ್ಲಿ ನೋಡಿ. ಈ ರೀತಿಯ ಯಾವುದೇ ಸಮಸ್ಯೆಯನ್ನು ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನವರು ಎದುರಿಸುತ್ತಿದ್ದರೆ ದಯವಿಟ್ಟು ಸೂಕ್ತ ಕಾನೂನು ಅಥವಾ ವೃತ್ತಿಪರ ಸಹಾಯವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.